ಪ್ರಿಯರಾದ ದೇವಜನರೇ, ಮೊದಲಿಗೆ ದೇವರ ಕೃಪೆಯಿಂದಲೂ ನಮ್ಮ ಆತ್ಮಿಕ ತಂದೆಯವರ ಕಷ್ಟದಿಂದಲೂ ಹಾಗೆ ರಾಮು ಅಣ್ಣನವರು ನಮಗೆ ಮಾಡಿರುವ ಬೋಧನೆಯಿಂದಲೂ ಕಲ್ತಿರುವಂತಹ ಒಂದಷ್ಟು ಜ್ಞಾನವನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಅಂಶದ ಹೆಸರು ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಅಂಶದ ಹೆಸರು ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಇದು ಬ್ಯಾಚುಲರ್ ಆಫ್ ಬೈಬಲ್ ಥಿಯಾಲಜಿ ಮೊದಲನೇ ವರ್ಷದಲ್ಲಿರುತ್ತೆ ಪ್ರಿಯರೇ ಅಂಶ. ಹಾಗಾದರೆ ಈ ಅಂಶದ ಹೆಸರಿಗೆ ಇರುವಂತಹ ಅರ್ಥ ಏನು? ಮತ್ತೊಮ್ಮೆ ಹೇಳ್ತಿದ್ದೀನಿ, ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಈ ಸಾಲಿಗೆ, ಈ ಲೈನ್ಗೆ, ಈ ಸೆಂಟೆನ್ಸ್ಗಿರುವಂತಹ ಅರ್ಥ ಏನು? ಮೊದಲಿಗೆ, ಒಬ್ಬ ವಿದ್ಯಾರ್ಥಿ ಓದ್ತಿದ್ದಾನೆ, ಯಾವುದೋ ಒಂದು ಶಾಲೆಯಲ್ಲಿ, ಒಂದು ತರಗತಿಯಲ್ಲಿ ಓದ್ತಿದ್ದಾನೆ. 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಓದ್ತಾ ಇದ್ದಾನೆ. ಅವರ ಮನೆಯಲ್ಲಿ, ಅಂದರೆ ಆ ವಿದ್ಯಾರ್ಥಿಯ ಮನೆಯಲ್ಲಿ ಒಬ್ಬ ಶಿಕ್ಷಕ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿದ್ರೆ, ಅಂದರೆ ಒಬ್ಬ ಟೀಚರ್ ಆ ವಿದ್ಯಾರ್ಥಿಯ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ 5ನೇ ತರಗತಿ ಓದ್ತಿದ್ರೂ ಸಹ ರಜೆ ಬರುತ್ತಲ್ವ ಪ್ರಿಯರೇ, ಈ ಬಿಡುವು ಸಮಯ ಸಿಕ್ಕಿದಾಗೆಲ್ಲ ಯಾವ ಪಾಠವನ್ನು ಕಲಿತಿರ್ತಾನೆ? ಮುಂದಿನದ್ದು. ಅಂದರೆ ಈ ವಿದ್ಯಾರ್ಥಿ ಓದ್ತಿರುವಂತಹದ್ದು 5ನೇ ತರಗತಿ. ಆ ವಿದ್ಯಾರ್ಥಿಯ ಮನೆಯಲ್ಲಿರುವಂತಹ ಶಿಕ್ಷಕ ಆ ವಿದ್ಯಾರ್ಥಿಗೆ ಕಲಿಸುವಂತಹದ್ದು ಬಿಡುವಿನ ಸಮಯದಲ್ಲಿ ಮುಂದಿನದ್ದು, ಅಂದರೆ 6ನೇ ತರಗತಿಯ ಪಾಠ ಕಲಿಸ್ತಿರ್ತಾರೆ. ಹಾಗೆ ಶಾಲೆಗೆ ಹೋಗ್ತಿರುವಂತಹ ಮಕ್ಕಳ ಮನೆಯಲ್ಲಿ ಶಿಕ್ಷಕರಿದ್ದರೆ, ಶಾಲೆ ಇನ್ನೇನು ಮುಗೀತು, ರಜೆ ಬಂತು ಅಂದಿದ ತಕ್ಷಣ ಯಾವ ಪಾಠಗಳನ್ನು ಅಭ್ಯಾಸ ಮಾಡ್ತಿರ್ತಾರೆ? ಕಾಲೇಜ್ ಅಂದರೆ ಪಿ ಯು ಸಿಲಿ ಅವ್ರು ಯಾವ ಪಾಠ ಅಭ್ಯಾಸ ಮಾಡ್ತಾರೋ ಆ ಪಾಠಗಳನ್ನು ಅಭ್ಯಾಸ ಮಾಡಿಸ್ತಿರ್ತಾರೆ. ಅಂದರೆ ಇದನ್ನು ನಾವೇನಂತ ಕರಿಬೋದು? ಒಬ್ಬ ವಿದ್ಯಾರ್ಥಿ ಈ ಹಂತದಲ್ಲಿ ಓದ್ತಾ ಇದ್ದರೆ ಆ ವಿದ್ಯಾರ್ಥಿಗೆ ಇನ್ನೂ ಎತ್ತರವಾದ ಹಂತದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ಇದು ನಮಗೆ ಅರ್ಥ ಆದರೆ ಈ ಅಂಶದ ಹೆಸರು ನಮ್ಗೆ ಅರ್ಥ ಆಗುತ್ತೆ. ಈಗ ಈ ಅಂಶದ ಹೆಸರೇನು? ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಹಾಗಾದರೆ ಮನುಷ್ಯ ಯಾವ ಹಂತದಲ್ಲಿದ್ದಾನೆ ಈಗ? ಯಾವ ಹಂತದಲ್ಲಿ? ಕೆಳಗಿನ ಹಂತದಲ್ಲಿ. ಹೌದಾ? ಮೂಲ ಪಾಠ, ಬೇಸಿಕ್ ಫೌಂಡೇಶನ್ ಲೆವೆಲಲ್ಲಿ ಇದ್ದಾನೆ. ಮನುಷ್ಯನ ಜ್ಞಾನ ಅಷ್ಟೇ ಇದೆ ಈಗ. ಈ ಮೂಲ ಪಾಠಗಳನ್ನು ತಿಳ್ಕೊಂಡು ಈ ಕೆಳಗಿನ ಹಂತದ ಜ್ಞಾನದಲ್ಲಿರುವಂತಹ ಮನುಷ್ಯನಿಗೆ ಮೇಲಿನ ಹಂತದ ಜ್ಞಾನವನ್ನು ತಿಳಿಸುವಂತಹದ್ದೇ ಈ ಪಾಠ. ಈಗ ಅಂಶದ ಹೆಸರು ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ ಪ್ರಿಯರೇ. ಅಂಶದ ಹೆಸರು ಮತ್ತೊಮ್ಮೆ, ಈ ಹಂತ ಅಂದರೆ ಕೆಳಗಿನ ಹಂತದಲ್ಲಿರುವಂತಹ ಮನುಷ್ಯನಿಗೆ ದೇವರ ಜ್ಞಾನ ಅನ್ನುವಂತಹ ಮೇಲಿನ ಹಂತದ ಜ್ಞಾನವನ್ನು ತಿಳಿಸುವಂತಹ ಪ್ರಯತ್ನ ಈ ಪಾಠ. ಅದಕ್ಕೋಸ್ಕರನೇ ಟೈಟಲ್ ಏನು? ಮೂಲ ಪಾಠಗಳ ಮನುಷ್ಯನಿಗೆ. ಅಂದರೆ ಬೇಸಿಕ್ ಲೆವೆಲಲ್ಲಿರುವಂತಹ ಮನುಷ್ಯನಿಗೆ ಒಂದು ಹಂತ ಮೇಲೆ, ಅಂದರೆ ದೇವರ ಜ್ಞಾನವನ್ನು ತಿಳಿಸುವಂತಹದ್ದು. ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಓಕೆ, ಈಗ ನಮಗೆ ಅಂಶ ಅರ್ಥ ಆಗಿದೆ. ಅಂಶದ ಒಳಗೆ ಹೋಗಿ ನೋಡೋಣ ಪ್ರಿಯರೇ. ಈ ಅಂಶ ಮೊದಲನೇ ಭಾಗದಲ್ಲಿ ಏನು ಹೇಳ್ತಿದೆ? ಮನುಷ್ಯರನ್ನು ಏನಂತ ಹೇಳ್ತಿದೆ? ಎಷ್ಟು ಜ್ಞಾನ ಇದೆಯಂತೆ ಮನುಷ್ಯರ ಹತ್ರ? ಬರೀ ಬೇಸಿಕ್. ಹೌದಾ? ಮೂಲ ಪಾಠಗಳು ಮಾತ್ರ. ಹಾಗಾದರೆ ಒಂದು ಪ್ರಮೋಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ವ ಜ್ಞಾನ ತಿಳ್ಕೊಳ್ಳುವುದರಲ್ಲಿ ಮನುಷ್ಯ? ಹೋಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗೆ ಹೋಗಿಲ್ಲ? ಹಾಗಾದರೆ ಹೇಗೆ ಹೋಗಿಲ್ಲ? ಯಾವ ಪಾಠಗಳನ್ನು ಕಲಿತೀವಿ ಪ್ರಿಯರೇ ನಾರ್ಮಲ್ ಆಗಿ ಮನುಷ್ಯರಾಗಿ ನಾವು? ಈ ಅಂಶ ನಮ್ಮನ್ನು ಏನಂತ ಹೇಳ್ತಿದೆ? ಕಡಿಮೆ ಜ್ಞಾನ ತಿಳಿದಂತಹ ವ್ಯಕ್ತಿಗಳು ಅಂತ ಹೇಳ್ತಿದೆ. ಹಾಗಾದರೆ ನಾವು ಯಾಕೆ ಕಡಿಮೆ ಜ್ಞಾನ ತಿಳ್ಕೊಂಡಿದ್ದೀವಿ? ನಾವು ನಾರ್ಮಲಾಗಿ ಏನನ್ನು ತಿಳ್ಕೊತೀವಿ ಈ ಪ್ರಪಂಚದಲ್ಲಿ? ಒಂದು 10 ನಿಮಿಷ ಯೋಚನೆ ಮಾಡಿ ನೋಡೋಣ. ಏನನ್ನು ತಿಳ್ಕೊತೀವಿ ಈ ಪ್ರಪಂಚದಲ್ಲಿ ಮನುಷ್ಯರಾಗಿರುವಂತಹ ನಾವು? ಪ್ರಿಯರೇ, ಚಿಕ್ಕ ವಯಸ್ಸಿನಿಂದ ಶಾಲೆ ಮುಗಿಯುತ್ತೆ. ಉತ್ತಮವಾದ ಜ್ಞಾನ, ಈ ಲೋಕದಲ್ಲಿ ಉತ್ತಮವಾದ ಜ್ಞಾನ ಅಂದರೆ ಏನು ತಿಳಿಸ್ತಾರೆ ಪ್ರಿಯರೇ? ಅದರಲ್ಲಿ ಏನು ತಿಳಿಸ್ತಾರೆ? ನಮ್ಮ ಕೆಲಸಕ್ಕೆ ಏನಾದರೂ ಬರುತ್ತಾ ಅಂತ ಒಂದು 5 ನಿಮಿಷ ಯೋಚನೆ ಮಾಡಿ ನೋಡೋಣ. ಕಪ್ಪೆಯ ದೇಹ ಭಾಗಗಳು ಏನು? ಕಪ್ಪೆಯ ದೇಹದ ಭಾಗಗಳು. ಈ ಕಪ್ಪೆಯ ದೇಹದ ಭಾಗಗಳು ನಮಗೆ ಅಷ್ಟೊಂದು ಅವಶ್ಯಕತೆ ಇದೆಯಾ ಪ್ರಿಯರೇ? ಇದೆಯಾ?
ಇದೆಯಾ? ನೀವೇ ಯೋಚನೆ ಮಾಡಿ ನೋಡಿ. ಇಲಿಯ ದೇಹದ ಭಾಗಗಳು, ಹೌದಾ? ನಮಗೆ ಅವಶ್ಯಕತೆ ಇದೆಯಾ ಅದು? ಓಕೆ. ಹಾಗಾದರೆ ಮನುಷ್ಯರಾಗಿ ನಾವೇನನ್ನೆಲ್ಲ ತಿಳ್ಕೊತಾ ಇದ್ದೀವಿ, ಈ ಪಾಠ ನಮ್ಮನ್ನು ಯಾಕೆ ಕಡಿಮೆ ಜ್ಞಾನ ತಿಳಿದವರು ಅಂತ ಹೇಳ್ತಿದೆ ಅಂತ ಅನ್ನೋದಕ್ಕೆ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ನಾವು ಏನನ್ನು ಕಲಿತೀವಿ, ಏನನ್ನು ಅಭ್ಯಾಸ ಮಾಡ್ತೀವಿ ಲೋಕದಲ್ಲಿ ಅನ್ನುವುದಕ್ಕೆ. ಕಪ್ಪೆಗಳ ದೇಹದ ಭಾಗಗಳು, ಹಾಗೆ ಇಲಿಯ ದೇಹದ ಭಾಗಗಳು. ಸ್ವಲ್ಪ ಜನರು ಇರ್ತಾರೆ ಪ್ರಿಯರೇ, ಅದೇನು ಬ್ರದರ್ ಹಂಗಂತೀರಾ? ಇಲಿಯ ದೇಹದ ಭಾಗಗಳು, ಇಲಿಯ ದೇಹವನ್ನು ಪರಿಶೀಲನೆ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ನಿಮಗೆ ಗೊತ್ತಾ? ಇಲಿಯ ದೇಹದ ಭಾಗಗಳನ್ನು ನಾವು ತಿಳ್ಕೊಂಡ್ರೆ, ಇಲಿಯ ಶರೀರದಲ್ಲಿರುವಂಥ ಅವಯವಗಳನ್ನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನು ನಾವು ತಿಳ್ಕೊಂಡ್ರೆ, ಇಲಿಗಳನ್ನು ಓಡಿಸುವಂತಹ ಕೆಲಸ ಮಾಡ್ಬೋದು ಬ್ರದರ್ ಅಂತ ಸ್ವಲ್ಪ ಜನ ಇರ್ತಾರೆ. ಹೌದೋ ಇಲ್ವೋ ಅಂತಾರೆ. ಸರಿ, ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಏನು ಬಂದಿದೆ ಪ್ರಿಯರೇ? ಏನು ಬಂದಿದೆ? ಇಲಿಗಳು. ಎಲ್ಲ ಕಡೆನೂ ಇಲಿನಾ? ಎಲ್ಲ ಕಡೆನೂ ಇಲಿ. ಮಂಚದ ಮೇಲೂ ಇಲಿ, ಫ್ರಿಜ್ ಒಳಗಡೆನೂ ಇಲಿ, ಅಡಿಗೆ ಮಾಡಿರುವಂಥ ಎಲ್ಲ ಸಾಮಗ್ರಿ, ಅಡಿಗೆಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವಂಥ ಎಲ್ಲ ಸಾಮಗ್ರಿಗಳಲ್ಲೂ ಇಲಿ. ಸರಿ, ನಾವು ತಿಳ್ಕೊಂಡಿದ್ದೀವಲ್ಲ ಇಲಿಯ ಬಗ್ಗೆ. ಆ ಇಲಿ ಬರದೇ ಇರುವಂತಹ ರೀತಿಯಲ್ಲಿ ನಮ್ಮ ಕೈಯಲ್ಲಿ ತಡಿಲಿಕ್ಕಾಯ್ತಾ ಪ್ರಿಯರೇ? ಹಾಗಾದರೆ ನಮ್ಮ ಜ್ಞಾನ, ಈಗ ಯೋಚನೆ ಮಾಡಿ ನೋಡಿ, ನಮ್ಮ ಜ್ಞಾನ ಕೆಲಸಕ್ಕೆ ಬರುವಂತಹದ್ದೇನಾ? ಇಲ್ಲ. ಓಕೆ, ಇನ್ನು ಮುಂದೆ ಸೊಳ್ಳೆಯ ಚರಿತ್ರೆ, ಸೊಳ್ಳೆಯ ಬಯೋಲಾಜಿಕಲ್ ಕ್ಯಾರೆಕ್ಟರ್, ಅದರ ಶರೀರದಲ್ಲಿ ಏನು, ಅದು ಹೆಣ್ಣ ಗಂಡ, ಇದು ನಮಗೆ ಅವಶ್ಯಕತೆ ಇದೆಯಾ? ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಬ್ರದರ್ ಸೊಳ್ಳೆ ಹೆಣ್ಣ ಗಂಡ ಅಂತ ಕಂಡು ಹಿಡಿಯುವುದರ ಹಿಂದೆ ಎಷ್ಟು ಉಪಯೋಗ ಇದೆ ಗೊತ್ತಾ ನಿಮಗೆ? ಹಿಟ್ಟನ್ನು ತಯಾರಿಸುವಂತಹದ್ದು, ಆ ಸೊಳ್ಳೆ ಯಾವುದು ಅಂತ ಗೊತ್ತಾದ ಮೇಲೆ ನಾವು ಹಿಟ್ಟನ್ನು ತಯಾರು ಮಾಡಲಿಕ್ಕಾಗತ್ತೆ. ಗಂಡು ಸೊಳ್ಳೆಗಳು ನಾರ್ಮಲಾಗಿ ಕಚ್ಚೋದಿಲ್ಲ ಪ್ರಿಯರೇ, ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚುತ್ತೆ. ಇದನ್ನು ತಿಳ್ಕೊಂಡ್ರೇ ನಾವು ಹಿಟ್ಟನ್ನು ತಯಾರು ಮಾಡಲಿಕ್ಕಾಗತ್ತೆ ಅಂತ ಹೇಳುವಂತಹ ಸ್ವಲ್ಪ ಜನ ಇರ್ತಾರೆ. ಈಗ ಆದಾಮನ ಕಾಲಕ್ಕೆ ಮತ್ತೆ ಹೋಗೋಣ. ಆದಾಮನ ಕಾಲದಲ್ಲಿ ಪ್ರಾಣಿಗಳಿಗೆ ಆದಾಮನು ಏನು ಮಾಡ್ತಿದ್ರಂತೆ? ಹೆಸರನ್ನು ಇಡ್ತಾ ಇದ್ರು, ಹೌದಾ? ಹಾಗಾದರೆ ಸಿಂಹಕ್ಕೆ ಹೆಸರಿಟ್ಟವ್ರು ಯಾರು? ಆದಾಮನು ಕರಿಬೋದಾಗಿತ್ತ ಆ ಕಾಲದಲ್ಲಿ, ಬಾ ನಿನಗೆ ಹೆಸರಿಡ್ತೀನಿ ಅಂತ? ಅಷ್ಟು ಸಲಿಗೆ ಇತ್ತ ಮನುಷ್ಯರು ಹಾಗೂ ಪ್ರಾಣಿಗಳ ಮಧ್ಯ ಇತ್ತು. ಈಗ ಕರೆದ್ರೆ ಬರುತ್ತಾ ನಿನಗೆ ಹೆಸರಿಡ್ತೀನಿ ಬಾ ಅಂತ ಸಿಂಹ? ಇಲ್ಲ. ಯಾಕಾಯಿತು ಈ ಚೇಂಜು? ನಮ್ಮ ಮಾತುಗಳನ್ನು ಕೇಳುವಂತಹ ಕ್ರಿಮಿಗಳು, ಪ್ರಾಣಿಗಳು ಯಾಕೆ ನಮ್ಮ ಮಾತುಗಳನ್ನು ಕೇಳದೆ ನಮಗೆ ವಿರುದ್ಧವಾಗಿ ಪ್ರವರ್ತಿಸುವಂತಹ ಕಾಲ ಬಂದು ನಿಂತಿದೆ? ಯಾಕೆ? ನಾವು ದೇವರ ಮಾತನ್ನು ತಿರಸ್ಕಾರ ಮಾಡಿದ್ದಕ್ಕೆ. ಆದಾಮನು ಆ ಕಾಲದಲ್ಲಿ ಒಂದು ತಪ್ಪು ಮಾಡಿ ಮುಗಿಸಿದ ನಂತರ ಈಗಿನವರೆಗೂ ಅದೇ ರೀತಿ ತಪ್ಪುಗಳು ನಡೀತಾ ಬರ್ತಿದೆ. ಹಾಗಾದರೆ ನಾವು ಅದರ ಭಾಗಗಳನ್ನು, ಅದರ ದೇಹವನ್ನು ಪರಿಶೀಲನೆ ಮಾಡುವುದರಿಂದ ನಮಗೆ ಲಾಭ ಇಲ್ಲ ಅಂತ ನಾವು ಹೇಳಿದ್ರೆ, ಸ್ವಲ್ಪ ಜನ ಇದೆ ಅಂತ ಹೇಳೋದಕ್ಕೋಸ್ಕರ ಹೋಗಲಿ ಇದೆ ಅಂತಲೇ ಅಂದ್ಕೊಳ್ಳೋಣ. ಹಾಗಾದರೆ ಇಲಿಯ ದೇಹವನ್ನು ಪರಿಶೀಲನೆ ಮಾಡುವುದರಿಂದ ಲಾಭ ಇದೆ, ಓಕೆ. ಕಪ್ಪೆಯ ದೇಹವನ್ನು ಪರಿಶೀಲನೆ ಮಾಡುವುದರಿಂದ ಲಾಭ ಇದೆ, ಓಕೆ, ಅದನ್ನು ಆಕ್ಸೆಪ್ಟ್ ಮಾಡೋಣ. ಆದರೆ ಈ ಎಲ್ಲವನ್ನೂ ತಿಳ್ಕೊಳ್ಳುವುದರಿಂದ ಈ ಮನುಷ್ಯ ಅಂತ ನಾವು ದೇವರ ದೃಷ್ಟಿಯಲ್ಲಿ ಏನಂತ, ಈ ಪಾಠದ ಪ್ರಕಾರ ಏನಂತೆ? ಮೂಲ ಪಾಠಗಳನ್ನು ಮಾತ್ರ ತಿಳ್ಕೊಂಡಿದ್ದೀವಿ, ಅಂದರೆ ಕಡಿಮೆ ಜ್ಞಾನವನ್ನು ಮಾತ್ರ ಹೊಂದಿದ್ದೀವಿ. ಈ ಲೋಕದಲ್ಲಿ ನಾವು ಎಷ್ಟೇ ತಿಳ್ಕೊಂಡ್ರೂ ಸಹ ಈ ಪ್ರಕೃತಿಯನ್ನು ನೋಡಿ ಪರಿಶೀಲನೆ ಮಾಡಿ ಇರುವಂತಹ ಪ್ರಾಣಿಗಳನ್ನು ನೋಡಿ ಅದನ್ನು ತಿಳ್ಕೊಂಡ್ರೂ ಸಹ ಪಕ್ಷಿಗಳನ್ನು ನೋಡಿದ್ವಿ. ನಿಮಗೆ ಗೊತ್ತು ಪ್ರಿಯರೇ, ಏರೋಪ್ಲೇನನ್ನು ಕಂಡು ಹಿಡಿದಂಥವ್ರು ಯಾರು? ರೈಟ್ ಬ್ರದರ್ಸ್. ಏನನ್ನು ನೋಡಿ ಕಂಡು ಹಿಡಿದ್ರು? ಆಕಾಶದ ಪಕ್ಷಿಗಳನ್ನು. ಹಾಗಾದರೆ ಈ ರೀತಿ ನಮ್ಮ 60-70 ವರ್ಷಗಳಿಗೆ ಬೇಕಾಗಿರುವಂತಹ ವಿಚಾರಗಳನ್ನು ಈ ಪ್ರಕೃತಿಯನ್ನು ನೋಡಿ ಪರಿಶೀಲನೆ ಮಾಡಿ ತಿಳ್ಕೊಂಡ್ರೂ ಸಹ ಈ ಪಾಠದ ಪ್ರಕಾರ ನಾವೇನು? ಅಲ್ಪಜ್ಞಾನಿಗಳು, ಹೌದಾ? ಕಡಿಮೆ ಜ್ಞಾನ ಇರುವಂಥವರೇ. ಈಗ ನಿಮ್ಗೊಂದು ಡೌಟ್ ಬರುತ್ತೆ, ಇಷ್ಟೊಂದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೊಂದೆಲ್ಲ ಕಷ್ಟಪಟ್ಟು ರಿಸರ್ಚ್ ಮಾಡಿ ಹುಡುಕಿ ನಮ್ಮ ಜೀವಮಾನ ಎಲ್ಲ ಕಳೆದು ಓದಿ ನಾವು ಅಭ್ಯಾಸ ಮಾಡ್ತಿದ್ರೂ ನಾವು ಅಲ್ಪಜ್ಞಾನಿಗಳ ಯಾಕೆ? ಈ ಜ್ಞಾನ ಯಾವಾಗವರೆಗೂ ಇರುತ್ತೆ ಪ್ರಿಯರೇ? ನಮ್ಮ ಜೊತೆಯಲ್ಲಿ ಯಾವಾಗವರೆಗೂ ಇರುತ್ತೆ?
ಎಷ್ಟು ವರ್ಷ ಇರುತ್ತೆ ಮ್ಯಾಕ್ಸಿಮಮ್? ನಾವು ಓದಕ್ಕೆ ಶುರು ಮಾಡುವಂಥ, ನಾವು ಪರಿಪೂರ್ಣ ಜ್ಞಾನಿಗಳು ಅಂತ ಯಾವಾಗ ಅನ್ನಿಸ್ಕೋತೀವಿ? ನಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದಾಗ, ಹೌದಲ್ವಾ? 25 ವರ್ಷನ ನಮಗೆ ಜ್ಞಾನ ಬರೋದು. ಓಕೆ, 25 ವರ್ಷದಿಂದ ಎಷ್ಟು ವರ್ಷ ಜೀವನ ಮಾಡ್ತೀವಿ? 60 ವರ್ಷ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಎಷ್ಟು ವರ್ಷ ಆಯಿತು? 35 ವರ್ಷಗಳು. ಈ ಇಷ್ಟು ಜ್ಞಾನ ತಿಳ್ಕೊಂಡ್ರೂ ಸಹ ಈ ಅಂಶ ನಮ್ಮನ್ನು ಅಲ್ಪಜ್ಞಾನಿಗಳು ಅಂತ ಏನಕ್ಕೆ ಹೇಳಿದೆ ಗೊತ್ತಾ? ಪ್ರಕೃತಿಯನ್ನು ನೋಡಿ ಇಷ್ಟೆಲ್ಲ ಪರಿಶೀಲನೆ ಮಾಡಿ ತಿಳ್ಕೊಂಡ್ರು ಈ ಅಂಶ ನಮ್ಮನ್ನು ಅಲ್ಪಜ್ಞಾನಿಗಳು ಅಂತ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಈ ಜ್ಞಾನ ನಮ್ಮನ್ನು 35 ವರ್ಷಗಳು ಅಥವಾ 40 ವರ್ಷಗಳು ಈ ಲೋಕದಲ್ಲಿ ಮಾತ್ರ ಬದುಕಿಸಬಲ್ಲದ್ದು. ಹೌದಾ? ಅಷ್ಟೇ. ಇಷ್ಟೊಂದು ಜ್ಞಾನ ಬರೀ 40 ವರ್ಷ ಮಾತ್ರ ಈ ಲೋಕದಲ್ಲಿ ನಮ್ಮನ್ನು ಬದುಕಿಸಬಲ್ಲದ್ದು. ಅದಕ್ಕೋಸ್ಕರ ಮನುಷ್ಯನನ್ನು ಈ ಅಂಶ ಏನಂತಿದೆ? ಅಲ್ಪಜ್ಞಾನಿ. ಈ ಪ್ರಕೃತಿಯನ್ನು ನೀನು ನೋಡಿ ತಿಳ್ಕೊಂಡ್ರೂ ಸಹ ನೀನು ಅಲ್ಪಜ್ಞಾನಿನೇ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ. ಏನು ಆ ಪ್ರಶ್ನೆ? ಸರಿ, ಹಾಗಾದರೆ ನಾವು ಈ ಪ್ರಕೃತಿಯಲ್ಲಿ ಇಷ್ಟೊಂದೆಲ್ಲ ನೋಡಿ ತಿಳ್ಕೊಂಡ್ರೂ ಸಹ ಈ ಅಂಶ ನಮ್ಮನ್ನು ಅಲ್ಪಜ್ಞಾನಿ ಅಂದರೆ, ಹಾಗಾದರೆ ನಿಜವಾಗ್ಲೂ ನಾವೇನನ್ನು ತಿಳ್ಕೋಬೇಕು? ಹಾಗಾದರೆ ನಾವು ಯಾವಾಗ ಜ್ಞಾನಿಗಳಾಗ್ತೀವಿ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ, ಇದು ಅಂಶದ 2ನೇ ಭಾಗ. ಮೊದಲನೇ ಭಾಗ ಏನಾಗಿತ್ತು? ಮೂಲ ಪಾಠಗಳ ಮನುಷ್ಯನಿಗೆ, ಅಂದರೆ ಕಡಿಮೆ ಜ್ಞಾನವನ್ನು ತಿಳ್ಕೊಂಡಿರುವಂತಹ ಮನುಷ್ಯನಿಗೆ. ಹೌದಾ? ಕಡಿಮೆ ಜ್ಞಾನ ಯಾವ ರೀತಿ ಮನುಷ್ಯನು ತಿಳ್ಕೊಂಡಿದ್ದೀವಿ, ನಾವು ಯಾವ ರೀತಿ ಕಡಿಮೆ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಂತ ನೀವು ಈಗಿನವರೆಗೂ ನೋಡಿದ್ರಿ. ಯಾವ ರೀತಿ ನಮ್ಮ ಕಡಿಮೆ ಜ್ಞಾನದ ವ್ಯಕ್ತಿಗಳು? ನಮಗೆ ಕೆಲಸಕ್ಕೆ ಬಾರದೇ ಇರುವಂತಹ, ನಮ್ಮನ್ನು ಅಲ್ಪಕಾಲ ಬದುಕಿಸಬಲ್ಲ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಕಡಿಮೆ ಜ್ಞಾನ ಹೊಂದಿದಂತಹ ಮನುಷ್ಯರು. ಈಗ ದೇವರ ಪಾಠಗಳು ಅಂತ ಅಂಶದಲ್ಲಿ 2ನೇ ಭಾಗ ಇತ್ತಲ್ಲ ಪ್ರಿಯರೇ, ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಹಾಗಾದರೆ ದೇವರ ಪಾಠಗಳು ಏನು? ಇಷ್ಟರವರೆಗೆ ನಾವು ಕಲ್ತಿರುವಂತಹ ಪಾಠ ಕಡಿಮೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾದರೆ, ಈ ಉನ್ನತ ಜ್ಞಾನ ಕೊಡುವಂತಹ ದೇವರ ಜ್ಞಾನದ ಪಾಠಗಳು ಯಾವುದು? ನಾವು ಇಷ್ಟರವರೆಗೆ ನಮ್ಮ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಕಲ್ತ್ಕೊಂಡಿದ್ದೀವಿ. ಈಗ ಈ 60 ವರ್ಷಗಳ ಜ್ಞಾನ ಕೆಲಸಕ್ಕೆ ಬಾರದ್ದು ಅಂತ ಹೇಳ್ತಿದೆ ದೇವರ ವಾಕ್ಯ. ಓಕೆ, ಈಗ 2ನೇ ಭಾಗಕ್ಕೆ ಹೋಗೋಣ. ಏನು ಆ ದೇವರ ಜ್ಞಾನ? ಹಾಗಾದರೆ ಈ ಪ್ರಕೃತಿಯಲ್ಲಿ ನಾವು ಇಷ್ಟೆಲ್ಲ ನೋಡಿದ್ರೂ ಅದು ಕಡಿಮೆ ಜ್ಞಾನ ಆದರೆ, ಈ ಪ್ರಕೃತಿಯಲ್ಲಿ ನೋಡಿ ತಿಳಿಯುವಂತಹದ್ದು ಇನ್ನೇನಿದೆ ಎಕ್ಸ್ಟ್ರಾ? ಇಷ್ಟರವರೆಗೂ ನಾವು ಪ್ರಕೃತಿಯನ್ನು ನೋಡೇ ತಾನೇ ಪ್ರಿಯರೇ ಕಲ್ತಿರುವಂತಹದ್ದು. ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಪಾಠ ಕಲಿಸ್ತಾರೆ, ಸೋಲಾರ್ ಸಿಸ್ಟಮ್ ಅಂತ ಹೇಳಿ. ಇದು ಸೂರ್ಯನು, ಇದು 8 ಗ್ರಹಗಳು, ಈ ಸೂರ್ಯನ ಸುತ್ತ ಭೂಮಿ ಸುತ್ತತೆ. ಈ ಪ್ರಕೃತಿಯನ್ನು ನೋಡಿ ಇಷ್ಟರವರೆಗೂ ನಾವು ಕಲ್ತಿರುವಂತಹದ್ದು ಅಲ್ಪ ಜ್ಞಾನ ಅಂತೆ. ಹಾಗಾದರೆ ಈ ಪ್ರಕೃತಿಯನ್ನು ನೋಡಿ ಕಲಿಯುವಂತಹ ದೇವರ ಜ್ಞಾನ ಏನು? ಮೊದಲನೆಯದಾಗಿ ಒಂದು ಹೂವನ್ನು ನಾವು ನೋಡ್ತೀವಿ, ಫ್ಲವರ್. ಒಂದು ಹೂವನ್ನು ನಾವು ನೋಡಿದ್ರೆ ಎಷ್ಟು ವರ್ಷ ಇರುತ್ತೆ ಪ್ರಿಯರೇ ಆ ಹೂ ಹರಡಿ? ಒಂದು ಹೂ ಎಷ್ಟು ವರ್ಷ ಇರುತ್ತೆ? 10 ವರ್ಷನ, 15 ವರ್ಷನ, 20 ವರ್ಷನ, 60 ವರ್ಷನ? ನಾವೆಷ್ಟು ವರ್ಷ ಇರ್ತೀವಿ? 60 ವರ್ಷ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಹೂ ಎಷ್ಟು ವರ್ಷ ಇರುತ್ತೆ? ಅರ್ಧ ದಿನ. ಹೌದಾ? ಮ್ಯಾಕ್ಸಿಮಮ್ ಹಾಫ್ ಡೇ. ಕೆಲವೊಂದು ಹೂವುಗಳಿದೆ 1 ದಿನ ಪೂರ್ತಿ ಇರುತ್ತೆ. ಹಾಗಾದರೆ ಒಂದೇ ದಿನ ಮ್ಯಾಕ್ಸಿಮಮ್ ಆ ಹೂ ಇರುವಂತಹದ್ದು? ಹೌದು. ಆ 1 ದಿನದಲ್ಲಿ ಅದು ಮಾಡುವಂತಹ ಕೆಲಸ ಎಷ್ಟು ಪ್ರಿಯರೇ? ಎಲ್ಲ ಮುಖ್ಯ ಸಮಾರಂಭಗಳಿಗೆ ಸುಂದರವಾಗಿ ಕಾಣಿಸೋದಕ್ಕೆ ಏನನ್ನು ಉಪಯೋಗ ಮಾಡ್ತೀರಾ? ಹೂಗಳನ್ನು. ಅದೇ ಶುಭ ಸಮಾರಂಭಗಳಲ್ಲಿ ಸುವಾಸನೆಯನ್ನು ಬೀರೋದಕ್ಕೆ ಏನನ್ನು ಉಪಯೋಗ ಮಾಡ್ತೀರಾ? ಹೂವನ್ನು. ಈ ಸೆಂಟ್ಗಳನ್ನು ತಯಾರಿಸ್ತಾರಲ್ವ, ಹಾಗಾದರೆ ಅವರು ಯಾವುದನ್ನು ಉಪಯೋಗಿಸಿ ಅದನ್ನು ಮಾಡ್ತಾರೆ? ಕೆಮಿಕಲ್ಸ್ ಆ್ಯಡ್ ಮಾಡಿದ್ರೂ ಸಹ ಪ್ರಪ್ರಥಮವಾಗಿ ಅವ್ರು ಯೂಸ್ ಮಾಡುವಂತಹ ಪ್ರಾಡಕ್ಟ್ ಯಾವುದು? ಅದು ಸುವಾಸನೆಯನ್ನು ಬೀರಬೇಕಾದ್ರೆ ಹೂ. ಅಂದರೆ 1 ದಿನ ಇರುವಂತಹ ಹೂ ಇಷ್ಟೆಲ್ಲ ಕೆಲಸ ಮಾಡತ್ತೆ. ನಾವು ದೇವರ ಜ್ಞಾನ ಏನು ಪ್ರಕೃತಿಯಲ್ಲಿ ಅಂತ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ನೋಡಿದ್ದು ಲೋಕದ ಜ್ಞಾನ. ನಾವಿಷ್ಟು ದಿನ ತಿಳ್ಕೊಂಡಿದ್ದೇನು ಈ ಪ್ರಕೃತಿಯನ್ನು ನೋಡಿ ಅಂತ ನೋಡಿದ್ವಿ. ಈಗ ದೇವರ ಜ್ಞಾನ ಏನು ಸಿಗುತ್ತೆ ಇದೇ ಪ್ರಕೃತಿಯನ್ನು ನೋಡಿದಾಗ ಅಂತ ನೋಡ್ತಾ ಇದ್ದೀವಿ. ಅಂದರೆ ಒಂದೇ ಒಂದು ದಿನ ಬದುಕುವಂತಹ ಹೂ ಇಷ್ಟೆಲ್ಲ ಕೆಲಸಕ್ಕೆ ಉಪಯೋಗ ಆಗತ್ತಾ? ಆಗತ್ತೆ.
ಒಂದೊಂದು ಹೂ ಇರುತ್ತೆ ಪ್ರಿಯರೇ, 100 ಮೀಟರ್ಸ್ವರೆಗೂ ಇದರ ಸುವಾಸನೆ ನಿಮಗೆ ಬರುತ್ತೆ, ಗೊತ್ತಾ? ಕೆಲವೊಂದು ಹೂ ಇರುತ್ತೆ 100 ಮೀಟರ್ಸ್ ಅಂದರೆ ಸುಮಾರು ಅಷ್ಟು ದೂರ ಅದರ ಸುವಾಸನೆ ನಮಗೆ ಸಿಗುತ್ತೆ. ಅಂದರೆ ಇಷ್ಟು ದೂರ ಇರುವಂತಹ ವ್ಯಕ್ತಿಯನ್ನು ಸಂತೋಷಪಡಿಸುತ್ತಾ ಒಂದು ದಿನ ಇರುವಂತಹ ಹೂ, ಒಂದು ದಿನ ಬದುಕುವಂತಹ ಅದೇ ಹೂ ಎಷ್ಟು ಜನರನ್ನು ಸಂತೋಷಪಡಿಸುತ್ತೆ? ಎಷ್ಟು ಸಾವಿರ, ಒಂದೇ ಹೂ ಸಾವಿರಾರು ಜನರನ್ನು ಸಂತೋಷಪಡಿಸುತ್ತೆ ಅದರ ಸುವಾಸನೆಯ ಮೂಲಕ. ಈ ಹೂವನ್ನು ನೋಡಿದ್ರೆ ನಮಗೇನು ಬ್ರದರ್ ಜ್ಞಾನ ಸಿಗುತ್ತೆ? ನಾವೇನು ತಿಳ್ಕೊಳ್ಳಿಕ್ಕಾಗತ್ತೆ ಈ ಹೂವನ್ನು ನೋಡಿದ್ರೆ? ಒಂದು ದಿನ ಬದುಕುವಂತಹ ಹೂ ಇಷ್ಟು ಜನರನ್ನು ಸಂತೋಷಪಡಿಸ್ತಿದೆ. ನಾವಾಗಲೇ ಪಕ್ಕದಲ್ಲಿ ಇಟ್ಟಿದ್ವಲ್ವ ಮನುಷ್ಯನ ಜೀವನ ಚರಿತ್ರೆಯನ್ನು, ಅದನ್ನು ತಗೊಳ್ಳಿ. ಮನುಷ್ಯನು ಎಷ್ಟು ದಿನ ಬದುಕ್ತಾನೆ? 60 ವರ್ಷ. 6 ಗಂಟೆಗಳು ಬದುಕುವಂತಹ ಹೂ ಅಷ್ಟೊಂದು ಸುವಾಸನೆಯನ್ನು ಬೀರ್ತಿದ್ರೆ 60 ವರ್ಷ ಬದುಕುವಂತಹ ಮನುಷ್ಯನಿಂದ ಇನ್ನೆಷ್ಟು ಸುವಾಸನೆ ಉಂಟಾಗಬೇಕು? ಈಗ ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರುತ್ತೆ, ಅದು ಹೂವ ಬ್ರದರ್, ಅದಕ್ಕೆ ಅದು ಸುವಾಸನೆಯನ್ನು ಬೀರುತ್ತೆ, ನಾವು ಮನುಷ್ಯರು, ಹೌದಾ? ಸತ್ಯವೇದದಿಂದ ಒಂದು ಮಾತನ್ನು ನೋಡೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2 ಕೊರಿಂಥಿ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ, ಏನಂತೆ? ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು. ಅಂದರೆ ಜ್ಞಾನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಸತ್ಯವೇದದಲ್ಲಿ? ಸುವಾಸನೆಗೆ. ಹೂವು ಆದರೆ ಮಾತ್ರ ಬ್ರದರ್ ಸುವಾಸನೆ ಕೊಡುವಂಥವರು ಅನ್ನುವಂತಹ ಪ್ರತಿಯೊಬ್ಬರು ಇದನ್ನು ಕೇಳಬೇಕು. ಅಂದರೆ ನಮ್ಮ ಜ್ಞಾನ ಯಾವುದಕ್ಕೆ ಹೋಲಿಕೆಯಾಗಿದೆ? ಸುವಾಸನೆಗೆ. ಈಗ ಮುಂದೆ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವೇನಾಗಿದ್ದೀವಂತೆ? ಕ್ರಿಸ್ತನ ಪರಿಮಳ. ಪರಿಮಳ ಅಂದರೆ ಏನು? ಮತ್ತೆ ಸುವಾಸನೆ. ಹಾಗಾದರೆ ನಾವೇನಾಗಿದ್ದೀವಂತೆ? ಮನುಷ್ಯರು. ಹೂ ಮಾತ್ರ ಅಲ್ಲ ಪ್ರಿಯರೇ, ಮನುಷ್ಯರಾಗಿರುವಂಥ ನಾವು ಏನಾಗಿದ್ದೀವಂತೆ? ಕ್ರಿಸ್ತನ ಸುವಾಸನೆ. ಒಂದು ಹೂ ತನ್ನ ಪರಿಮಳವನ್ನು ಹರಡುತ್ತಿದೆ, ಹೌದಾ? ಹರಡುತ್ತಿದೆ. ಮನುಷ್ಯನಲ್ಲಿರುವಂತಹ ಪರಿಮಳ ಏನು? ಈಗ ತಾನೇ ನೀವು ಓದಿದ್ರಿ, ಜ್ಞಾನವೆಂಬ ಪರಿಮಳ. ಅದು ಬರೀ ಜ್ಞಾನ, ಈ ಲೋಕದ ಜ್ಞಾನ ಅಲ್ಲ ಪ್ರಿಯರೇ. ಏನು ಹೇಳಿದ್ದಾರೆ ಮೇಲೆ? ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು. ಅಂದರೆ ಸುವಾಸನೆ ಅಂದರೆ ಏನು? ಮನುಷ್ಯನಲ್ಲಿರುವಂತಹದ್ದು ದೇವರ ಜ್ಞಾನ. ಒಂದು ಹೂ ಪರಿಮಳವನ್ನು ಬೀರುತ್ತೆ ಇನ್ನೊಬ್ಬರಿಗೆ. ಬರೀ 6 ಗಂಟೆಗಳು ಇತ್ತು. ನಾವು 60 ವರ್ಷ ಬದುಕ್ತಿದ್ದೀವಿ. 60 ವರ್ಷ ಬದುಕ್ತಿದ್ದೀವಿ. ನಮ್ಮಲ್ಲಿ ಏನಿರಬೇಕು? ಸುವಾಸನೆ. ಇನ್ನೊಬ್ಬರಿಗೆ ಬೀರಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಏನಿರಬೇಕು? ಸುವಾಸನೆ. ದುರ್ವಾಸನೆ ಇದ್ದರೆ ಇನ್ನೊಬ್ಬರಿಗೆ ಬೀರ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಈಗ ಹೇಳಿ, ಹೂವಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? 6 ಗಂಟೆಗಳಲ್ಲಿ ಅದು ಮಾಡುವಂತಹ ಕೆಲಸವನ್ನು ಮನುಷ್ಯ 60 ವರ್ಷಗಳು ಸಹ ಜೀವಿಸಿ ಮಾಡಲಿಕ್ಕೆ ವಿಫಲವಾಗ್ತಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಹೌದಾ? ಇದು ಹೂವಿಂದ ನಾವು ಕಲಿಬೇಕಾಗಿರುವಂತಹದ್ದು. ಕ್ರಿಸ್ತನು ಮೊದಲನೇ ಶತಮಾನದಲ್ಲಿ ಎಷ್ಟು ಜನರಿಗೆ ತನ್ನ ಸುವಾಸನೆಯನ್ನು ಬೀರಿದ್ರು? ಎಷ್ಟು ಜನರಿಗೆ? ಇವತ್ತು ಕ್ರೈಸ್ತರ ಪಾಪ್ಯುಲೇಷನ್ ಎಷ್ಟು ಪ್ರಪಂಚದಲ್ಲಿ? 300 ಕೋಟಿ ಜನ. ಈ 300 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ಕ್ರಿಸ್ತನು ಮೊದಲನೇ ಶತಮಾನದಲ್ಲಿ ಬೀರಿರುವಂತಹ ಸುವಾಸನೆ. ಹೋಗ್ಲಿ, ನಮ್ಮ ಥರ 60 ವರ್ಷ ಬದುಕಿದ್ರ? ಇಲ್ಲ, ನಮ್ಮಲ್ಲಿ ಅರ್ಧ ಕಾಲ ಬದುಕಿದ್ರು. ಆದರೆ 300 ಕೋಟಿ ಜನ ಬಂದಿದ್ದಾರೆ ಕ್ರೈಸ್ತವ್ಯದಲ್ಲಿ.
ನಾವೇನು ಪ್ರಿಯರೇ, ನಮಗೆ 60 ವರ್ಷ 70 ವರ್ಷ ಎಷ್ಟೋ ಅಷ್ಟು ಆಯುಷ್ಕಾಲ ಕೊಟ್ಟಿದ್ದಾರೆ. ಅದೇ ಸುವಾಸನೆಯನ್ನು ಬೀರ್ಲಿಕ್ಕಾಗ್ತಿದ್ಯಾ? ಈ ಪಾಠವನ್ನು ಯಾವುದು ಕಲಿಸುತ್ತೆ ನಮಗೆ? ಒಂದು ಹೂ. ಹಾಗಾದರೆ ಪ್ರಕೃತಿಯನ್ನು ನೋಡಿ ನಾವು ಕಲಿಯುವಂತಹ ಮೊದಲನೇ ವಿಚಾರ ಏನು ಈ ಪಾಠದಿಂದ? ಹೂ ಬೀರುವಂತಹ ಸುವಾಸನೆಯನ್ನು ನಾವು ಬೀರ್ತಾ ಇಲ್ಲ. ಯಾವತ್ತಾದರೂ ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಿ ನೋಡೋಣ ಪ್ರಿಯರೇ. ಮೂಲ ಪಾಠಗಳನ್ನು ಇಷ್ಟರವರೆಗೆ ಪ್ರಕೃತಿಯಲ್ಲಿ ಬರೀ ನಮಗೆ ಉಪಯೋಗ ಆಗುವಂತಹ ಪದಾರ್ಥಗಳನ್ನು ಮಾತ್ರ ನಾವು ಪರಿಶೋಧನೆ ಮಾಡಿ ಈ 60 ವರ್ಷಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಮಾತ್ರ ತಿಳ್ಕೊತಾ ಇದ್ವಿ. ಪ್ರಕೃತಿಯನ್ನು ನೋಡಿ ಬೇರೆ ಜ್ಞಾನ ತಿಳ್ಕೊಳ್ಳುವಂತಹ ತಪ್ಪಲ್ಲ ಪ್ರಿಯರೇ. ಆದರೆ ಇದನ್ನೆಲ್ಲ ಯಾರು ತಿಳ್ಕೋಬೇಕು? ದೇವರು ನಮ್ಮ ಕಣ್ಮುಂದೆ ಇದನ್ನೆಲ್ಲ ಏನಕ್ಕೋಸ್ಕರ ಇಡಬೇಕಿತ್ತು ಪ್ರಿಯರೇ? ಇಷ್ಟೊಂದನ್ನೆಲ್ಲ ಏನಕ್ಕೋಸ್ಕರ ಇಡಬೇಕಿತ್ತು? ಹೋಗಲಿ, ಇಟ್ಟು ನಮ್ಮ ಕಣ್ಣು ಏನಕ್ಕೋಸ್ಕರ ಕೊಡಬೇಕಿತ್ತು? ನಮ್ಮ ದೇಹದಲ್ಲೊಂದು ಆತ್ಮವನ್ನಿಟ್ಟು ನಮಗೆ ನೋಡುವಂತಹ ಶಕ್ತಿಯನ್ನು ಕೊಟ್ಟು ಇಷ್ಟು ಸುಂದರವಾದ ಹೂಗಳನ್ನು ಏನಕ್ಕೆ ಸೃಷ್ಟಿ ಮಾಡಬೇಕಿತ್ತು? ಯಾವತ್ತಾದರೂ ಆ ಹೂವನ್ನು ನೋಡಿ ನಾವು ಕಲಿತೀವಿ ಅನ್ನುವಂತಹ ನಂಬಿಕೆ ಮೇಲೆ. ಓಕೆ, ಈಗ ಮೊದಲನೇ ಆಸ್ಪೆಕ್ಟ್ ಮುಗ್ದಿದೆ ಈ ಅಂಶದಲ್ಲಿ. ಮೊದಲನೇದಾಗಿ ನಾವು ಕಲ್ತಿರುವಂತಹದ್ದು ಹೂವಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು ಅಂತ. ಇನ್ನು ಎರಡನೇ ವಿಚಾರಕ್ಕೆ ಹೋಗೋಣ ಪ್ರಿಯರೇ. ಈ ಪ್ರಪಂಚದಲ್ಲಿ ಲಕ್ಷಾಂತರ ಜನ ನನ್ನನ್ನು ಹಚ್ಚಿಕೊಳ್ಳುವಂಥವರು, ಅಂದರೆ ನನ್ನನ್ನು ಇಷ್ಟಪಡುವಂಥವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನನ್ನು ನೋಡಿಕೊಳ್ಳುವಂಥವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಸುಮಾರು ವರ್ಷಕ್ಕೆ ಲಕ್ಷಾಂತರ ಜನ ಆತ್ಮಹತ್ಯೆ ಎಂಬ ಹೆಸರಿನಲ್ಲಿ ತಮ್ಮ ಪ್ರಾಣಗಳನ್ನು ತೆಗಿತಾ ಇದ್ದಾರೆ. ಅದಕ್ಕೆ ಹೆಸರೇನು? ಈ ಪ್ರಪಂಚ ಕೊಟ್ಟಿರುವಂಥ ಹೆಸರು ಸುಯಿಸೈಡ್. ಎಷ್ಟೋ ಲಕ್ಷಾಂತರ ಜನ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ನಾನು ಈಗ ತಾನೇ ಹೇಳಿದೆ ನಿಮಗೆ. ನನ್ನನ್ನು ಇಷ್ಟಪಡುವಂಥವರು ಯಾರೂ ಇಲ್ಲ, ನನ್ನನ್ನು ಹಚ್ಕೊಳ್ಳುವಂಥವರು ಯಾರೂ ಇಲ್ಲ. ನಮ್ಮ ಮನೆ ಹತ್ತಿರ ಎಲ್ಲಾದರೂ ಹಸುಗಳನ್ನು ಕಟ್ಟಾಕಿರ್ತಾರೆ, ನೀವು ನೋಡಿದ್ದೀರಾ? ಹೌದಲ್ವಾ? ಆ ಹಸುಗಳಿಗೆ ನೀವು ಯಾವತ್ತಾದರೂ ಹಣ್ಣನ್ನು ಕೊಡ್ತೀರಾ ತೊಗೊಂಡೋಗಿ? ಆ್ಯಪಲ್ 100 ರೂಪಾಯಿ 1 kg ಅಂತ ಅಂದ್ಕೊಳ್ಳಿ. ಆ 100 ರೂಪಾಯಿ ಕೊಟ್ಟು ಆ್ಯಪಲನ್ನು ಖರೀದಿ ಮಾಡಿ 1 kg ಅದಕ್ಕೆ ತೊಗೊಂಡೋಗಿ ಕೊಡ್ತೀರಾ? ಬಾಳೆಹಣ್ಣು 1 kgಯನ್ನು ಮನೆಗೆ ತರ್ತೀರಾ. ಆ ಬಾಳೆಹಣ್ಣನ್ನು ಹಾಗೆ ಹಸುವಿಗೆ ತೊಗೊಂಡೋಗಿ ಕೊಡ್ತೀರಾ? ಏನನ್ನು ಕೊಡ್ತೀರಾ ಹಸುವಿಗೆ? ಬಾಳೆಹಣ್ಣು ತಿಂದ ನಂತರ ಒಟ್ಟು, ಹೌದಾ, ಸಿಪ್ಪೆಯನ್ನು ತೊಗೊಂಡು ಹೋಗಿ ಹಸು ಕೊಡ್ತೀರಾ. ಓಕೆ, ಹಾಗೆ ನಮ್ಮ ಮನೆ ಮುಂದೆ ಈ ಬೀದಿಗಳಲ್ಲಿ ನಾಯಿಗಳಿರುತ್ತಲ್ವ ಪ್ರಿಯರೇ, ಈ ನಾಯಿಗಳಿಗೆ ಏನನ್ನು ಹಾಕ್ತೀರಾ? ನೀವು ನಾನ್ ವೆಜ್ನ ನಿಮ್ಮ ಮನೇಲಿ ತೊಗೊಂಬಂದಿರ್ತೀರ, ಅದನ್ನು ಶುಚಿ ಮಾಡಿ ನೀವು ಭೋಜನ ಮಾಡ್ತೀರಾ. ಓಕೆ, ಈ ಭೋಜನ ಮಾಡುವಂಥದ್ರಲ್ಲಿ ಅರ್ಧ ನಾಯಿಗಳಿಗೆ ಅರ್ಧ ನಿಮಗೆ ಅಂತ ಯಾವತ್ತಾದರೂ ಎತ್ತಿಟ್ಟು ತಿಂತೀರಾ ಪ್ರಿಯರೇ? ಇಲ್ಲ. ಹಾಗಾದರೆ ಅದಕ್ಕೆ ಏನನ್ನು ಹಾಕ್ತೀರಾ? ನೀವು ತಿಂದ ನಂತರ ಉಳಿದ ಏನು ಎಮುಕೆಗಳನ್ನು, ಹೌದಾ? ಹಾಗಾದರೆ ಅದನ್ನು ಹಚ್ಕೊಳ್ಳುವಂಥವ್ರು ಯಾರಾದರೂ ಇದ್ದಾರಾ? ಇಲ್ಲ. ಅದು ಯಾವತ್ತಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಹಸ ಮಾಡಿದೆಯಾ? ಇಲ್ಲ. ಮತ್ತು ಈ ದುರ್ಗುಣ, ಪ್ರಕೃತಿಯಲ್ಲಿ ಯಾವ ಜೀವಿಗೂ ಇಲ್ಲದೇ ಇರುವಂಥ ಈ ದುರ್ಗುಣ, ಉತ್ತಮನು, ದೇವರ ಸ್ವರೂಪನು ಅಂತ ಅನ್ನಿಸ್ಕೊಂಡಿರುವಂತಹ ಈ ಮನುಷ್ಯನಿಗೆ ಯಾಕೆ ಪ್ರಿಯರೇ ಬಂತು? ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವಂತಹ ಎರಡನೇ ವಿಚಾರ ಏನು ಈ ಅಂಶದಲ್ಲಿ? ಪ್ರಕೃತಿಯಲ್ಲಿ ಯಾವ ಜೀವಿಯು ಯಾವ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳದೇ ಇರುವಾಗ, ಉತ್ತಮನು, ಶ್ರೇಷ್ಠನು, ದೇವರ ಸ್ವರೂಪನು ಅಂತಲೇ ಹೆಸರು ಹೊಂದಿರುವಂತಹ ಮನುಷ್ಯನಿಗೆ ಯಾಕೆ ಬರಬೇಕು ಈ ಆಲೋಚನೆ? ಇದು ಎರಡನೇ ಪಾಠ. ಈ ಅಂಶ ನಮಗೆ ಕಲಿಸ್ತಿರುವಂತಹದ್ದು. ದೇವರ ಪಾಠಗಳ ಲಿಸ್ಟಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಲೋಕದ ಪಾಠಗಳಲ್ಲಿ ನಾವು ಸೊಳ್ಳೆಗಳ ಚರಿತ್ರೆಯನ್ನು, ಕಪ್ಪೆಗಳ ಚರಿತ್ರೆಯನ್ನು, ಅಂದರೆ ನಮ್ಮ ಬಹಳಷ್ಟು ಕೆಲಸಕ್ಕೆ ಬರದೇ ಇರುವಂತಹ ವಿಚಾರಗಳಲ್ಲಿ ಆ ಕಡೆ ನೋಡಿದ್ದೀವಿ, ಲೋಕದ ಜ್ಞಾನಗಳ ಕಡೆ. ಈಗೇನು ನೋಡ್ತಾ ಇದ್ದೀವಿ? ಪ್ರಕೃತಿಯಲ್ಲಿ ದೇವರ ಜ್ಞಾನ ಪ್ರಕೃತಿ ನಮಗೇನು ಕಲಿಸುತ್ತೆ ಅದನ್ನು ನೋಡ್ತಾ ಇದ್ದೀವಿ. ಎರಡು ವಿಚಾರಗಳನ್ನು ಮುಗಿಸಿದ್ದೀವಿ. ಈಗ ಮೂರನೇ ವಿಚಾರಕ್ಕೆ ಹೋಗೋಣ ಪ್ರಿಯರೇ. ಬಟರ್ಫ್ಲೈ ಏನು ಹಂಗಂದರೆ ಚಿಟ್ಟೆಗಳು. ಈ ಚಿಟ್ಟೆಗಳ ಆಕಾರ ಬರುವುದಕ್ಕಿಂತ ಮುಂಚೆ, ಬಟರ್ಫ್ಲೈಗೆ ಅಷ್ಟೊಂದು ಬಣ್ಣದ ಆಕಾರ ಬರುವುದಕ್ಕಿಂತ ಮುಂಚೆ ಹೇಗಿರುತ್ತೆ ಆ ಚಿಟ್ಟೆ? ಹೇಗಿರುತ್ತೆ? ಒಂದು ಹುಳುವಿನ ರೂಪದಲ್ಲಿ, ಅದರ ಸುತ್ತ ಒಂದು ಕವಚ, ಹೌದಾ? ತುಂಬ ಸುಂದರವಾಗಿರುತ್ತಾ, ಕಠೋರವಾಗಿರುತ್ತಾ ನೋಡಲಿಕ್ಕೆ? ಅಸಹ್ಯವಾಗಿರುತ್ತೆ ನೋಡಲಿಕ್ಕೆ. ಆ ರೂಪದಲ್ಲಿ, ಆ ಕವಚದ ಒಳಗೆ, ಆ ಹುಳುವಿನ ಆಕಾರದಲ್ಲಿ
ಅದಕ್ಕೆ ಹಾರ್ಲಿಕ್ಕಾಗತ್ತಾ ಪ್ರಿಯರೇ? ಹಾರ್ಲಿಕ್ಕಾಗತ್ತಾ ಹುಳ ಇರಬೇಕಾದ್ರೆ? ಇಲ್ಲ. ಅಷ್ಟೊಂದು ಕಠೋರವಾಗಿರುವಂತಹ ಆ ರೂಪವನ್ನು ಎಷ್ಟು ಕಾಲ ತಡಿಬೇಕದು? ಆ ಕವಚ ತನ್ನ ದೇಹದಿಂದ ಕಿತ್ತು ಹಾಕಲ್ಪಡುವವರೆಗೆ, ತನ್ನಷ್ಟಕ್ಕೆ ತಾನೇ ಚೂರಾಗಬೇಕು ಪ್ರಿಯರೇ ಆಚೆ ಇರುವಂತಹ ಕವಚ. ಅಲ್ಲಿಯವರೆಗೆ ಆ ಚಿಟ್ಟೆ ಏನು ಮಾಡಬೇಕು? ಆ ಕಷ್ಟವನ್ನು ಏನು ಮಾಡಬೇಕು? ತಾಳಬೇಕು. ಅದಾದ ನಂತರ ಅದಕ್ಕೆ ಬರುವಂತಹ ರೂಪ ಏನು? ಬಣ್ಣ ಬಣ್ಣ. ಬಟರ್ಫ್ಲೈ ಪಾರ್ಕ್ ಕೇಳಿದ್ದೀರಾ ಇದನ್ನು? ಅಂದರೆ ಚಿಟ್ಟೆಗಳು ಎಷ್ಟು ಸುಂದರವಾಗಿದ್ದರೆ ಅದರ ಹೆಸರಿನಿಂದ ಒಂದು ಟೂರಿಸ್ಟ್ ಪ್ಲೇಸ್ ನಿರ್ಮಾಣಗೊಳ್ಳುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅಂದರೆ ಇದನ್ನು ನೋಡೋಕ್ಕೆ ಜನರು ಬೇರೆ ಸ್ಥಳಕ್ಕೆ ಹೋಗ್ತಾರಾ? ಚಿಟ್ಟೆಗಳನ್ನು ನೋಡಲಿಕ್ಕೆ ಬೇರೆ ಸ್ಥಳಕ್ಕೆ ಹೋಗ್ತಾರಾ? ಹೌದು, ಹೋಗ್ತಾರೆ. ಅಂದರೆ ಅಷ್ಟು ಸುಂದರವಾಗಿರುತ್ತೆ. ಚಿಟ್ಟೆಗಳ ಆಕಾರ ಹೊಂದಿದ ನಂತರ ಅಷ್ಟು ಸುಂದರವಾಗಿರುತ್ತೆ. ಆದರೆ ಆ ಸುಂದರವಾದ ಆಕಾರ ಅದಕ್ಕೆ ಬರಬೇಕಾಗಿರುವುದರ ಮುಂಚೆ ಯಾವ ರೀತಿ ಕಷ್ಟಪಡ್ತದು? ಆ ಕವಚದ ಒಳಗೆ ಎಷ್ಟೇ ಕಷ್ಟ ಆದರೂ ಸಹ ಸ್ವಲ್ಪ ಕಾಲ ಅದು ಕಷ್ಟಪಟ್ಟಿದ್ದಕ್ಕೆ ಅದಕ್ಕೇನು ಬಂತು? ಸುಂದರವಾಗಿರುವಂಥ ಆಕಾರ, ಹಾರುವಂತಹ ಶಕ್ತಿ. ಹೌದಾ? ನಾವು ಸಹ ಈ ಲೋಕದಲ್ಲಿ ಎಷ್ಟು ವರ್ಷ ದೇವರಿಗೋಸ್ಕರ ಕಷ್ಟಪಡಬೇಕು ಅಂತ ಹೇಳಿದ್ದಾರೆ? ದೇವರಿಗೋಸ್ಕರ ಕಷ್ಟ ಅಂದರೆ ಸುವಾರ್ತೆ ವಿಚಾರದಲ್ಲಿ ಎಷ್ಟು ಕಾಲ ಕಷ್ಟಪಡಬೇಕು ಅಂತ ಹೇಳಿದ್ದಾರೆ ಸತ್ಯವೇದದಲ್ಲಿ? ಸ್ವಲ್ಪ ಕಾಲ. ಹೌದಾ? ಶಿಷ್ಯಂದಿರು ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಎಷ್ಟು ಕಾಲ ಕಷ್ಟಪಟ್ಟರು? ಸ್ವಲ್ಪ ಕಾಲ. ಹೌದಾ? 40 ವರ್ಷ, 50 ವರ್ಷ, 60 ವರ್ಷ, ಮುಗಿಯುತ್ತೆ. ಇಲ್ಲಿರುವಂತಹ ಕಷ್ಟ ನಮಗೆ ಮುಗಿಯಿತು. ಇಲ್ಲಿ ಉಪವಾಸವಿದ್ದು ಅಥವಾ ಸುವಾರ್ತೆ ಕೆಲಸಕ್ಕಾಗಿ ಈ ದೇಹವನ್ನು ಶ್ರಮಿಸುವಂತಹ ಕಾಲ ಎಷ್ಟು? ಸ್ವಲ್ಪ ಕಾಲ ಮಾತ್ರ. ಆ ಚಿಟ್ಟೆಯ ರೀತಿ. ಅದಾದ ನಂತರ ಆ ಚಿಟ್ಟೆ ಯಾವ ರೀತಿ ಅಪರೂಪವಾದ ಶಕ್ತಿಯನ್ನು ಹೊಂದುತ್ತೋ, ಬಣ್ಣವಾಗಿರುವಂಥ ಆಕಾರವನ್ನು ಹೊಂದುತ್ತೋ, ಅದೇ ರೀತಿ ಮನುಷ್ಯನು ಸಹ ಏನಾಗ್ತಾನೆ? ನಿತ್ಯ ಜೀವವನ್ನು ಹೊಂದುತ್ತಾನೆ. ಹೌದಾ? ಆ ಜೀವಕ್ಕೆ ಸಾವಿದೆಯಾ? ಇಲ್ಲ. ಹಾಗಾದರೆ ಚಿಟ್ಟೆಗಳಿಂದ ನಾವು ಕಲಿಬೇಕಾಗಿರುವಂತಹ ವಿಚಾರ ಏನು? ಮೂರನೇದಾಗಿ, ಅದು ಸ್ವಲ್ಪ ಕಾಲ ಯಾವ ರೀತಿ ಕಷ್ಟಪಡುತ್ತೋ ಅದೇ ರೀತಿ ಸ್ವಲ್ಪ ಕಾಲ ನಮಗೆ ಕೊಟ್ಟಿರುವಂಥ ಈ ಆಯುಷ್ಕಾಲದಲ್ಲಿ ದೇವರ ಕೆಲಸಕ್ಕೆ ಈ ಆಯುಷ್ಕಾಲವನ್ನು ಬಳಸಿದ್ರೆ ಆ ಚಿಟ್ಟೆಯ ರೀತಿ ಬಣ್ಣದ ಆಕಾರ, ಶಾಶ್ವತವಾಗಿರುವಂತಹ ಜೀವನ ನಮಗೂ ಸಹ ಇದೆ. ಇದು ಮೂರನೇದಾಗಿ ಪ್ರಕೃತಿ ಈ ಅಂಶದ ಮೂಲಕ ನಮಗೆ ಕಲಿಸ್ತಿರುವಂತಹ ವಿಚಾರ. ಇನ್ನು ನಾಲ್ಕನೇದಾಗಿ ಎತ್ತು ಅಂದರೆ ಏನು ಪ್ರಿಯರೇ? ಕತ್ತೆ. ಈ ಎರಡೂ ಪ್ರಾಣಿಗಳನ್ನು ಬಹಳಷ್ಟು ನೀವು ನೋಡಿದ್ದೀರಾ. ಎತ್ತು, ಕತ್ತೆ. ತನ್ನ ಯಜಮಾನನನ್ನು ಎರಡೂ ಪ್ರಾಣಿಗಳು ಗುರುತಿಸುತ್ತಾ ಇಲ್ವಾ? ಗುರುತಿಸುತ್ತೆ. ಯಜಮಾನನ ರೀತಿನೇ ಇನ್ನೊಬ್ಬ ಯಾರೋ ಡ್ರೆಸ್ ಮಾಡ್ಕೊಂಡು ಬಂದು ಮುಂದೆ ನಿಂತ್ಕೊಂಡು ನಾನು ನೀನು ಯಜಮಾನ ಅಂದರೆ ಅದು ಗುರುತಿಸುತ್ತಾ ಇಲ್ಲ. ಅಂದರೆ ತನ್ನ ಯಜಮಾನನನ್ನು ಯಾವ ರೀತಿ ಇದ್ರೂ ಸಹ ಕಂಡುಹಿಡಿಯುತ್ತಾ? ಅದು ಕಂಡುಹಿಡಿಯುತ್ತೆ. ಆದಾಮನ ಕಾಲದಿಂದ ಹಿಡಿದು ಈಗಿನವರೆಗೆ. ಓಕೆ, ಮೋಶೆ ಈ 10 ಆಜ್ಞೆಗಳನ್ನು ಕೆಳಗಡೆ ತೊಗೊಂಬರ್ಬೇಕಾದ್ರೆ ಬೆಟ್ಟದಿಂದ ಜನರೆಲ್ಲ ಏನು ಮಾಡ್ತಿದ್ರು ಪ್ರಿಯರೇ? ಇಸ್ರಾಯೇಲಿಯರು ಏನು ಮಾಡ್ತಿದ್ರು? ಮೂರ್ತಿಯನ್ನು ಮಾಡಿ ಪೂಜೆ ಮಾಡ್ತಾಯಿದ್ರು. ಯಾರನ್ನು ಮರ್ತು ಹೋಗಿದ್ರು? ನಿಜವಾದ ದೇವರನ್ನು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ತನ್ನ ಯಜಮಾನರನ್ನು ಜನರೇನು ಮಾಡಿದರು? ಮರೆತು ಹೋಗಿದ್ರು. ಹೌದಾ? ಹೌದು. ಅದು ಇಸ್ರಾಯೇಲಿಯರ ಕಾಲಕ್ಕೆ ಸರಿ ಹೋಯಿತು. ಹೋಗಲಿ, ಈಗಿನ ಕಾಲದಲ್ಲಿ ಏನಾದರೂ ಗುರುತಿಸ್ತಿದ್ದಾರಾ ದೇವರನ್ನು? ಇಲ್ಲ. ಹಾಗಾದರೆ ಯಾರನ್ನು ಮರೆತು ಹೋಗಿದ್ದಾರೆ ಜನರು? ತನ್ನ ಯಜಮಾನರನ್ನು. ಆಗಿನ ಕಾಲದಲ್ಲಿ. ಈಗ ತಮ್ಮ ತಂದೆಯನ್ನು ಮರೆತು ಹೋಗಿದ್ದಾರೆ. ಹೌದಾ? ಹೌದು. ಕತ್ತೆ, ಎತ್ತು ಇದೆಲ್ಲ ಇದೆಲ್ಲ ನಮಗೇನನ್ನು ಕಲಿಸುತ್ತೆ ಗೊತ್ತಾ? ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಆಕಾಶಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ.
ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಒಂದು ನಿಮಿಷ, ಯಾರು ದ್ರೋಹ ಮಾಡಿದಾರಂತೆ ದೇವ್ರಿಗೆ? ಸಾಕಿ ಸಲಹಿದ ಮಕ್ಕಳು. ಪ್ರಿಯರೇ, ನೀವು ಮನೆಗಳಲ್ಲಿ ನಾಯಿಗಳನ್ನು ಸಾಕುವಂಥ ಅಭ್ಯಾಸ ಇದ್ದರೆ, ನೀವು ಸಾಕಿರುವಂತಹ ನಾಯಿ ನಿಮಗೆ ಯಾವತ್ತಾದರೂ ತಿರುಗಿ ಬೀಳುವಂತಹ ಚರಿತ್ರೆ ಇದೆಯಾ ಪ್ರಿಯರೇ? ನೀವು ಸಾಕಿರುವಂತಹ ನಾಯಿ, ನೀವು ಪ್ರೀತಿಯನ್ನು ಇಟ್ಟು ಆ ನಾಯಿಗೆ ಪೋಷಿಸಿ ಊಟ ಹಾಕಿ ಬೆಳೆಸಿರುವಂತಹ ನಾಯಿ ಯಾವತ್ತಾದರೂ ನಿಮಗೆ ತಿರುಗಿ ಬಿದ್ದಿರುತ್ತಾ? ಇಲ್ಲ, ಹೌದಲ್ವಾ? ಯಾವುದು ತಿರುಗಿ ಬೀಳೋದಿಲ್ಲ. ಒಂದು ರೀತಿ ನಾಯಿ ಏನಾಗಬೇಕು ನಿಮ್ಮ ಮನೆಗೆ? ನಿಮ್ಮ ಮನೆಯನ್ನು ಅದು ಕಾಯುತ್ತೆ, ಹೌದಾ? ಕಳ್ಳರು ಬರದಂತೆ ಕಾಯುತ್ತೆ. ಹಾಗಾದರೆ ನಾಯಿ ಏನಾಗಬೇಕು ನಿಮ್ಮ ಮನೆಗೆ? ಕೆಲಸದ ಆಳು, ಒಂದು ರೀತಿ ಕೆಲಸದ ಆಳು, ಹೌದಾ? ಕೆಲಸದ ಆಳೇ ನಿಮಗೆ ಯಾವತ್ತೂ ತಿರುಗಿ ಬಿದ್ದಿಲ್ಲ. ಆದರೆ ದೇವರಿಗೆ ಯಾರು ತಿರುಗಿ ಬಿದ್ದಿದ್ದಾರಂತೆ? ಮತ್ತೆ ಓದಿ ಅದೇ ಮಾತನ್ನು. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆ ಗೋದಲಿಯನ್ನು ತಿಳಿದಿರುವವು. ಎತ್ತಿಗೆ ಏನು ಗೊತ್ತಂತೆ? ಎತ್ತು ಯಜಮಾನನನ್ನು, ಎತ್ತಿಗೆ ತನ್ನ ಯಜಮಾನ ಯಾರು ಅಂತ ಗೊತ್ತು. ಇನ್ನೊಬ್ಬರು ಅದೇ ವೇಷ ಧರಿಸ್ಕೊಂಡು ಬಂದು ಮುಂದೆ ನಿಂತ್ಕೊಂಡ್ರು, ಸಚಿ ನೀನು ನನ್ನ ಯಜಮಾನ ಅಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇರುತ್ತೆ. ಅಂದರೆ ತನ್ನ ಯಜಮಾನನನ್ನು ಅಂಗೀಕರಿಸುವುದಿಲ್ಲ, ಹೌದಾ? ಇನ್ನು ಮುಂದೆ, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಅಂದರೆ ಅದಕ್ಕೆ ತನ್ನ ಸ್ಥಳ ಗೊತ್ತು, ತನ್ನ ಯಜಮಾನ ತನಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವಂತಹ ಸ್ಥಳ ಗೊತ್ತು. ಈ ಎರಡೂ ಪ್ರಾಣಿಗಳ ಗುಣಗಳನ್ನು ನಾವು ನೋಡಿದ್ದೀವಿ. ಮನುಷ್ಯನಿಗೆ ಯಾವತ್ತಾದರೂ ಈ ಗುಣ ಇದೆಯಾ ಪ್ರಿಯರೇ? ಎತ್ತಿಗೆ ಯಾರು ಗೊತ್ತು? ಯಜಮಾನ. ನಮಗೆ ದೇವರು ಮರೆತು ಹೋಗಿದ್ದಾರೆ. ಓಕೆ, ಎತ್ತಿನ ಮುಂದೆ ಮನುಷ್ಯನು ಫೇಲ್ಯೂರ್. ಈಗ ಕತ್ತೆಯ ದೃಷ್ಟಿಯಲ್ಲಿ ಬರೋಣ. ಕತ್ತೆಗೆ ಏನು ಗೊತ್ತಂತೆ? ತನ್ನ ಯಜಮಾನ ಸಿದ್ಧ ಮಾಡಿರುವಂತಹ ಏನು ಗೊತ್ತು? ಸ್ಥಳ, ಗೋದಲಿ, ಅದು ಗೊತ್ತು. ನನ್ನ ಸ್ಥಳ ಇದು, ನಾನು ಮತ್ತೆ ಅಲ್ಲಿಗೆ ಹೋಗಬೇಕು. ಈ ಭೂಮಿ ಮೇಲೆ ಬಂದು 40 ವರ್ಷ, 50 ವರ್ಷ, 60 ವರ್ಷ ಆದರೂ ಸಹ ಸತ್ತ ನಂತರ ಎಲ್ಲಿಗೆ ಹೋಗಬೇಕಂತ ಮನುಷ್ಯನಿಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಅಂದರೆ ಎತ್ತಿನ ಮುಂದೆಯೂ ಸಹ ನಾವು ಫೇಲ್ಯೂರ್, ಕತ್ತೆಯ ಮುಂದೆಯೂ ಸಹ ನಾವು ಫೇಲ್ಯೂರ್. ಹಾಗಾದರೆ ಎತ್ತು ಹಾಗೂ ಕತ್ತೆಯ ಬಳಿಯಲ್ಲಿ ಮನುಷ್ಯನು ಕಲಿಬೇಕಾಗಿರುವಂತಹ ಪಾಠ ಏನು? ಅದಕ್ಕೆ ಯಜಮಾನ ಗೊತ್ತು, ನಾವು ಮರ್ತು ಹೋಗಿದ್ದೀವಿ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಕೊಟ್ಟಿಗೆ ಅಂದರೆ ತನ್ನ ಯಜಮಾನ ಸಿದ್ಧ ಮಾಡಿರುವಂತಹ ಸ್ಥಳ ಗೊತ್ತು, ನಾವು ಅದನ್ನು ಮರ್ತು ಹೋಗಿದ್ದೀವಿ. ನಾವೂ ಸಹ ಪರಲೋಕದಿಂದ ಬಂದಿದ್ದೀವಿ, ಮತ್ತೆ ಅಲ್ಲಿಗೆ ಹೋಗಬೇಕು ಅನ್ನುವಂಥ ಮೂಲ ಪಾಠವನ್ನು ಮರ್ತು ಹೋಗಿದ್ದೀವಿ. ಎಷ್ಟು ವಿಚಾರ ಆಯಿತು? 4 ವಿಚಾರಗಳಾಯಿತು ಪ್ರಕೃತಿಯಿಂದ ಕಲಿಬೇಕಾಗಿರುವಂತಹದ್ದು. ಇನ್ನು 5ನೇದಾಗಿ, ಸತ್ಯವೇದದಲ್ಲಿ ಈ ಮರಗಳನ್ನು ಕಡಿದು ಹಾಕುವಂತಹ ಘಟನೆಗಳು, ಸಂದರ್ಭಗಳು ಬರೆಸಿದ್ದಾರೆ, ಹೌದಾ? ಹೊಸ ಒಡಂಬಡಿಕೆಯಲ್ಲಿ ಬರೆಸಿದ್ದಾರೆ. ನಾವು ಸಹ ನಮ್ಮ ಮನೆ ಅಂಗಳದಲ್ಲಿ ಒಂದು ಮರ ಇದೆ. ಆ ಮರ ಒಂದಷ್ಟು ಜಾಗವನ್ನು ಆಕ್ಯುಪೈ ಮಾಡಿದೆ. ಮರ ಅಂದಮೇಲೆ ಚಿಕ್ಕ ಸೂಜಿಯಷ್ಟು ಜಾಗದಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಲ್ವಾ ಪ್ರಿಯರೇ? ಒಂದಷ್ಟು ದೊಡ್ಡ ಜಾಗ ಬೇಕು. ಹಾಗಾದರೆ ಅಷ್ಟು ದೊಡ್ಡ ಜಾಗವನ್ನು ಆಕ್ಯುಪೈ ಮಾಡಿದೆ ಮರ. ನೀರನ್ನು ಕುಡಿತಿದೆ, ಅಂದರೆ ಮಳೆ ಬಂದ ನಂತರ ಅಥವಾ ಮನೆಯವರು ಸಹ ಅದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇದೆ. ನೀವು ಜಾಗ ಕೊಟ್ಟು ನೀವು ನೀರು ಹಾಕಿ ಆ ಮರದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಣ್ಣು ಕೊಡಬೇಕು, ಹೌದಾ? ಒಳ್ಳೆ ಫಲಗಳನ್ನು ಕೊಡಬೇಕು. ಕೊಡದೇ ಹೋದರೆ ಏನು ಮಾಡ್ತೀರಾ? ಕಡಿದು ಹಾಕ್ತೀರಾ. ಹಾಗಾದರೆ ಈ ಮರದಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ಒಳ್ಳೆ ಫಲಗಳನ್ನು ಕೊಡದೇ ಇರುವಂತಹ ಮರವನ್ನು ಮನುಷ್ಯನೇ ಕಡಿದು ಹಾಕಬೇಕಾದ್ರೆ, ಆ ಮರ ಕಡಿದು ಬೀಳಬೇಕಾದ್ರೆ ಅದೊಂದು ಪಾಠ ಹೇಳಿ ಬೀಳ್ತಿದೆ. ಏನು ಆ ಪಾಠ? ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಎಲ್ಲಿಗೆ ಹಾಕ್ತಾರಂತೆ? ಒಳ್ಳೆ ಮರದ ಫಲವನ್ನು ಕೊಡದೇ ಇರುವಂಥ ಮರಕ್ಕೆ, ಬೆಂಕಿಗೆ. ಅಂದರೆ ಮರಗಳನ್ನು ಕಡಿಯುವಂತಹ ಪ್ರತಿಯೊಂದು ಸಮಯದಲ್ಲಿ ಆ ಮರ ಬಿದ್ದು ಹೋಗ್ತಿದೆ ನೆಲಕ್ಕೆ ಅಂತ ಹೇಳಿದ್ರೆ ಅದೊಂದು ಪಾಠ ಹೇಳಿ ಬಿದ್ದು ಹೋಗ್ತಿದೆ. ಏನಂತೆ? ನಾನು ಉರುಳೋಗ್ತಿದ್ದೀನಿ, ನನ್ನನ್ನು ಕತ್ತರಿಸಿ ಜನ ಎಲ್ಲಿ ಹಾಕ್ತಾರೆ? ಸೌದೆಗಳಿಗೆ ಬಳಕೆ ಮಾಡ್ತಾರಲ್ವ, ಎಲ್ಲಿ ಹಾಕ್ತಾರೆ? ಬೆಂಕಿಯಲ್ಲಿ
ಹಾಗೆ ನಿಮಗೂ ಸಹ ಒಂದು ಆಯುಷ್ಕಾಲವನ್ನು ಕೊಟ್ಟಿದ್ದಾರಲ್ವ. ಆ ಆಯುಷ್ಕಾಲದಲ್ಲಿ ನೀವು ಆ ತಂದೆಗೆ ಒಳ್ಳೆಯ ಫಲವನ್ನು ಕೊಡದೇ ಹೋದರೆ ನೀವು ಎಲ್ಲಿಗೆ ಹೋಗ್ತೀರಾ? ಅದೇ ಬೆಂಕಿಗೆ. ಇದು ಯೋಹಾನನು ಮಾಡ್ತಿರುವಂತಹ ಪ್ರಸಂಗ ಪ್ರಿಯರೇ. ಸ್ಟಾರ್ಟಿಂಗ್ 3ನೇ ಅಧ್ಯಾಯ ಮೇಲೆ ಒಂದು ದೊಡ್ಡ ಬ್ಲಾಕ್ ಲೆಟರ್ಸಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಏನು? ಸ್ನಾನಿಕನಾದ ಯೋಹಾನನ ಉಪದೇಶ. ಅಂದರೆ ಮರಗಳಿಗೆ ಕೊಡಲಿ ಹಾಕುವಂತಹ ಸಮಯ ಬಂದಿದೆ, ಎಚ್ಚರ ವಹಿಸಿ ಅನ್ನುವಂತಹದ್ದು ಇದರ ಉದ್ದೇಶ. ಹಾಗಾದರೆ ಈ ಪ್ರಕೃತಿಯಿಂದ ನಾವು ಕಲಿಯುವಂತಹ 5ನೇ ಪಾಠ ಏನು? ಈ ಅಂಶದ ಮೂಲಕ ಮರಗಳನ್ನು ಕಡಿಯುವ ರೀತಿಯಲ್ಲೇ ನಮ್ಮನ್ನು ಕಡಿಯುವಂತಹ ಸಮಯ ಬರುವುದರ ಮುಂದೆ ಫಲಿಸೋಣ ಪ್ರಿಯರೇ. ಆ ದೇವರಿಗೋಸ್ಕರ ಆತ್ಮಫಲಗಳು ಅಂತ ಬರೆದಿದ್ದಾರಲ್ವ, ಆತ್ಮಫಲಗಳನ್ನು ಒಳಗೊಂಡಿರುವಂತಹ ಮರಗಳಾಗಿ ಬೆಳೆಯೋಣ. ಇನ್ನು 6ನೇದಾಗಿ, ನಾವು ಈ ಭೂಮಿಯಲ್ಲಿ ಒಂದು ಬೀಜವನ್ನು ಬಿತ್ತುತ್ತೀವಿ. ಆ ಬೀಜ ಬಿತ್ತಿದ ನಂತರ ಏನಾಗಬೇಕದು? ಹೋಗಲಿ, ನಾವು ಈ ಭೂಮಿಯಲ್ಲಿ ಬೀಜವನ್ನು ಬಿತ್ತುವ ಮುಂಚೆ ಆ ಬೀಜವನ್ನು ಸಾಕಷ್ಟು ವರ್ಷಗಳು ಹಾಗೆ ಇಟ್ಟರೆ ಏನಾಗುತ್ತೆ? ಆ ಬೀಜಗಳನ್ನು ತಿನ್ನುವಂತಹ ಪ್ರಾಣಿಗಳು, ಕೆಲವೊಂದು ಪ್ರಾಣಿಗಳಿದೆ, ಅದು ತಿಂದು ಮುಗಿಸುತ್ತೆ ಬೀಜಗಳನ್ನು. ಅಥವಾ ಈ ಫಂಗಸ್ ಬರುತ್ತಲ್ವ ಪ್ರಿಯರೇ, ಬೂಸ್ಟ್ ಅಂತ ನೀವು ಕರಿತೀರಾ, ಬೂಸ್ಟ್ ಬಂದಿದೆ ಅಂತ ಹೇಳಿ. ಅಂದರೆ ಈ ಫಂಗಸ್ ಈ ಬ್ಲ್ಯಾಕ್ ಫಂಗಸ್, ರೆಡ್ ಫಂಗಸ್ ಎಲ್ಲ ನೀವು ನೋಡ್ತಿದ್ದೀರಲ್ಲ, ಇದು ಆ ಬೀಜಗಳಿಗೆ ಬರುತ್ತೆ. ಒದ್ದೆ ಆಗಿರುವಂತಹ ತ್ಯಾವ ಆಗಿರುವಂತಹ ಜಾಗಗಳಲ್ಲಿ ಬೀಜಗಳನ್ನಿಟ್ಟರೆ ಆ ಬೀಜಗಳಿಗೆ ಏನು ಬರುತ್ತೆ? ಫಂಗಸ್ ಬರುತ್ತೆ. ಏನಾಗುತ್ತೆ? ಆ ಬೀಜ ಆಗ ವೇಸ್ಟ್ ಆಗುತ್ತೆ, ಹೌದಾ? ಅಲ್ಲೇ ತನ್ನ ಜೀವಮಾನ ಕಾಲವನ್ನು ಮುಗಿಸಿಕೊಳ್ಳುತ್ತೆ. ಆ ಬೀಜ ಸ್ವಲ್ಪ ಕಾಲ ಇದ್ದರೆ ಈ ರೀತಿ ಮರಣ ಹೊಂದುತ್ತೆ, ಮತ್ತು ಅದಕ್ಕೆ ಭವಿಷ್ಯತ್ ಅನ್ನುವಂತಹದ್ದು ಇರೋದಿಲ್ಲ. ಅದೇ ಬೀಜನ ನೀವು ಅದು ಬದುಕಿರಬೇಕಾದ್ರೆ ಆ ಬೀಜವನ್ನು ಭೂಮಿಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದು ಭೂಮಿಯಲ್ಲಿ ಹಾಕಿ ನೀವು ಮಣ್ಣು ಮುಚ್ತೀರಾ, ಏನಾಗುತ್ತೆ ಅದು? ಮೊಟ್ಟ ಮೊದಲು ಸತ್ತು ಹೋಗುತ್ತೆ, ಹೌದಾ? ನೀವು ಬೀಜವನ್ನು ಹಾಕಿ ಮಣ್ಣು ಮುಚ್ಚಿದ್ರೆ ಅದಕ್ಕೆ ಅರ್ಥ ಏನು? ಮನುಷ್ಯನಿಗೂ ನೀವು ಶವವನ್ನು ಇಟ್ಟು ಮಣ್ಣು ಮುಚ್ತೀರ, ಅದಕ್ಕೆ ಅರ್ಥ ಏನು? ಮನುಷ್ಯನು ಮರಣ ಹೊಂದಿದ. ಅದೇ ರೀತಿ ನೀವು ಬೀಜವನ್ನು ಭೂಮಿಯಲ್ಲಿಟ್ಟು ಮಣ್ಣನ್ನು ಮುಚ್ಚಿದಾಗ ಅದಕ್ಕೆ ಅರ್ಥ ಏನು? ಅದು ಮೊಟ್ಟ ಮೊದಲು ಏನಾಗುತ್ತೆ? ಸತ್ತು ಹೋಗುತ್ತೆ. ಅದಾದ ನಂತರ ಸ್ವಲ್ಪ ಕಾಲಕ್ಕೆ ಏನು ಬರುತ್ತೆ? ಅದರಿಂದ ಮೊಳಕೆ, ಹೌದಾ? ಒಂದು ವೇಳೆ ಆ ಬೀಜವನ್ನು ಹಾಗೆ ಇಟ್ಟಿದರೆ ಒಂದೇ ಒಂದು ಬೀಜ ಹಾಗೇ ಇರ್ತಾಯಿತ್ತು, ಅದು ಶಾಶ್ವತವಾಗಿ. ಅದಕ್ಕೆ ಸಾವಿತ್ತು, ಯಾರಾದರೂ ತಿಂದಿದ್ರೆ ಅದರ ಜೀವನ ಮುಗ್ದೋಗ್ತಿತ್ತು. ಆದರೆ ನೀವು ಈ ಭೂಮಿಯಲ್ಲಿ ಬಿತ್ತಿದಾಗ ಅದು ಸತ್ತೋಯ್ತಲ್ವ ಪ್ರಿಯರೇ. ಸತ್ತ ನಂತರ ಒಂದೇ ಬೀಜವನ್ನು ಕೊಡುತ್ತಾ ಅದು ಬೆಳೆದಾಗ, ಗೋಧಿಯ ಕಾಳನ್ನು ನೀವು ಬಿತ್ತಿದ್ದೀರಾ ಅಂದ್ಕೊಳ್ಳಿ, ಎಷ್ಟು ಗೋಧಿಯ ಗೊಂಚಳನ್ನು ಕೊಡುತ್ತೆ ಅದು ನಿಮಗೆ? ಸಾವಿರಾರು. ತಿರ್ಗಾ ಆ ಸಾವಿರಾರು ಗೊಂಚಳುಗಳಿಂದ ಸಾವಿರಾರು ಬೀಜಗಳು ಆಚೆ ಬಿತ್ತಲ್ಪಡುತ್ತೆ, ಮತ್ತೆ ಒಂದಷ್ಟು ಸಾವಿರಾರು ಗಿಡಗಳು ಅದರಿಂದ ಬರುತ್ತೆ. ಅಂದರೆ ಅದಕ್ಕೆ ಸಾವಿರತ್ತ ಮತ್ತೆ ಇರೋದಿಲ್ಲ. ಮೊಟ್ಟ ಮೊದಲು ಸತ್ತ ಮೇಲೆ ಅದು ಬೆಳೆಯುತ್ತಲ್ಲ, ಆ ಆಕಾರಕ್ಕೆ ಏನಿರೋದಿಲ್ಲ? ಸಾವು ಇರೋದಿಲ್ಲ. ಹಾಗಾದರೆ ಈ ಪ್ರಕೃತಿ 6ನೇದಾಗಿ ನಮಗೆ ಕಲಿಸ್ತಿರುವಂತಹ ಪಾಠ ಏನು? ಸತ್ತ ನಂತರ ಮತ್ತೆ ನಿಮಗೆ ಜೀವನ ಇದೆ ಅಂತನ, ಇಲ್ಲ ಅಂತನ? ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. 12:24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಅಂದರೆ ಅದು ಭೂಮಿಯಲ್ಲಿ ಬೀಳದೆ ಹೋದರೆ, ಸಾಯದೆ ಹೋದರೆ ಒಂದೇ ಆಗಿ ಉಳಿಯುತ್ತೆ, ಸತ್ತರೆ ಬಹಳ ಫಲ ಕೊಡುತ್ತೆ. ಅದು ಯಾವ ರೀತಿ ಬಹಳ ಫಲ ಕೊಡುತ್ತೋ ಸತ್ತ ನಂತರ, ಅದೇ ರೀತಿ ಅದು ಸತ್ತ ನಂತರ ಅದಕ್ಕೂ ಸಾವಿರೋದಿಲ್ಲ ಪ್ರಿಯರೇ. ಆ ಕಾಳಿಂದ, ಆ ಬೀಜದಿಂದ ಇನ್ನೊಂದು ಬೀಜವಾಗುತ್ತೆ, ಆ ಬೀಜ ಬಿತ್ತಲ್ಪಡುತ್ತೆ, ಮತ್ತೆ ಆ ಬೀಜದಿಂದ ಒಂದು ಗಿಡ ಬರುತ್ತೆ, ಮತ್ತೆ ಅದೊಂದು ಬೀಜ ಕೊಡುತ್ತೆ. ಈ ರೀತಿ ಅದಕ್ಕೆ ಸಾವಿರೋದಿಲ್ಲ ಸತ್ತ ನಂತರ, ಒಂದು ಸಲ ಸತ್ತ ನಂತರ. ಅದೇ ರೀತಿ ಮನುಷ್ಯನ ಆತ್ಮಕ್ಕೂ ಸಹ ಸತ್ತ ನಂತರ ಮತ್ತೊಂದು ಜೀವನ ಇದೆ. ಇದನ್ನು ತಿಳಿಸುತ್ತೆ. ಏನು ತಿಳಿಸುತ್ತೆ ನಮಗಿದು? ಗೋಧಿಯ ಕಾಳು ಅಥವಾ ಇನ್ಯಾವುದೇ ಬೀಜವನ್ನು ತಗೊಂಡ್ರೂ ಸಹ ಏನನ್ನು ತಿಳಿಸುತ್ತೆ ನಮಗದು? ಸತ್ತ ನಂತರ ಮತ್ತೊಂದು ಜೀವನ ಇದೆ.
ಇದು 6ನೇ ಪಾಠವಾಗಿತ್ತು. ಈ ಅಂಶದಿಂದ ನಾವು ಕಲಿಯುವಂತಹದ್ದು. ಇನ್ನು 7ನೇದಾಗಿ ಕೀರ್ತನೆಗಳು 85ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 85ನೇ ಅಧ್ಯಾಯ 11ನೇ ವಚನ. 85:11 ಸತ್ಯತೆಯು ಭೂಮಿಯಿಂದ ಹುಟ್ಟುವುದು. ಭೂಮಿಯಿಂದ ಏನು ಹುಟ್ಟುತ್ತೆ ಅಂತ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು. ಭೂಮಿಯಿಂದ ಏನು ಹುಟ್ಟುತ್ತೆ? ಈಗ ನೀವು ಹೇಳಿ, ಏನು ಹುಟ್ಟುತ್ತೆ? ಭೂಮಿಯಿಂದ ಏನು ಹುಟ್ಟುತ್ತೆ? ಸತ್ಯತೆ ಭೂಮಿಯಿಂದ ಹುಟ್ಟುತ್ತಾ? ಅಂದರೆ ಸತ್ಯ ಅನ್ನುವಂತಹದ್ದು ಭೂಮಿಯಿಂದ ಹುಟ್ಟುತ್ತಾ? ನಮಗೆ ಗೊತ್ತಿರುವಂತಹದ್ದು ಭೂಮಿಯಿಂದ ಏನು ಹುಟ್ಟುತ್ತೆ? ನಮಗೆ ಗೊತ್ತಿರುವ ಹಾಗೆ ಭೂಮಿಯಿಂದ ಏನು ಹುಟ್ಟುತ್ತೆ? ಸಸಿಗಳು, ಹೌದಾ? ಇದು ನಮಗೆ ಗೊತ್ತಿರುವಂತಹದ್ದು. ಆದರೆ ನಮ್ಮ ತಿಳುವಳಿಕೆಯಲ್ಲಿ ಸಸಿಗಳು ಭೂಮಿಯಿಂದ ಹುಟ್ಟುತ್ತೆ. ಸತ್ಯವೇದ ಏನು ಹೇಳ್ತಿದೆ? ಸತ್ಯ ಅನ್ನುವಂತಹದ್ದು ಭೂಮಿಯಿಂದ ಹುಟ್ಟುತ್ತೆ. ಏನು ಪ್ರಿಯರೇ ವಚನದ ಅರ್ಥ? ಇದರಿಂದ ನಾವು ಕಲಿಯುವಂತಹದ್ದು ಏನು? ಪ್ರಕೃತಿಯನ್ನು ನೋಡಿ. ಸತ್ಯತೆ ಹೇಗೆ ಭೂಮಿಯಿಂದ ಹುಟ್ಟುತ್ತೆ? ಒಬ್ಬ ವ್ಯಕ್ತಿಗೆ ನೀವೊಂದು ಭಾಷೆಯನ್ನು ಕೊಡ್ತೀರಾ, ನೀವೊಂದು ಮಾತನ್ನು ಕೊಟ್ಟಿರ್ತೀರಾ. ನಾನು ಈ ದಿನದಲ್ಲಿ ಇಷ್ಟು ಹಣ ನಿನಗೆ ಕೊಡ್ತೀನಿ ಅಂತ ಹೇಳಿ ನೀವೊಂದು ವ್ಯಕ್ತಿಗೆ ಒಂದು ಮಾತನ್ನು ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಕೊನೆಗೆ ಆ ದಿನ ಬರುತ್ತೆ, ನೀವು ಪ್ರಾಮಿಸ್ ಮಾಡಿರುವಂಥ ಆ ದಿನ ಬರುತ್ತೆ. ನೀವು ಆ ವ್ಯಕ್ತಿಗೆ ಅಷ್ಟು ಹಣ ಕೊಡೋದಿಲ್ಲ, ಏನೋ ಹೇಳಿ ತಪ್ಪಿಸ್ಕೋತೀರಾ. ಆ ವ್ಯಕ್ತಿ ನಿಮ್ಮನ್ನು ಏನಂತ ಕರೀತಾನೆ? ಸತ್ಯವಾದ ಮನುಷ್ಯ ಅಂತ ಕರೀತಾನ? ಸುಳ್ಳಿನ ಮನುಷ್ಯ ಅಂತ ಕರೀತಾನ? ಹೇಳಿ. ಸುಳ್ಳಿನ ಮನುಷ್ಯ ಅಂದರೆ ಆ ವ್ಯಕ್ತಿಯ ಪ್ರಕಾರ ನಾವೇನು? ಅಸತ್ಯವನ್ನು ಆಡುವಂಥವರು. ಅಂದರೆ ಸತ್ಯತೆ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಏನು? ನಾವು ಹಿಂದೆ ಇದ್ದಂತಹ ರೀತಿಯಲ್ಲೇ ಮುಂದೆಯೂ ಸಹ ಯಾವಾಗಲೂ ಅದೇ ಮಾರ್ಗದಲ್ಲಿ ಇರುವಂತಹದ್ದು. ಹೌದಾ? ದೇವರು ಆದಾಮನನ್ನು ಸೃಷ್ಟಿ ಮಾಡ್ತಾರೆ. ಆದಾಮನನ್ನು ಸೃಷ್ಟಿ ಮಾಡಬೇಕಾದ್ರೆ ಆದಾಮನನ್ನು ಪರಿಶುದ್ಧನಾಗಿ ಮಾಡ್ತಾರ, ಪಾಪಿಯನ್ನಾಗಿ ಮಾಡ್ತಾರ? ಪರಿಶುದ್ಧನಾಗಿ. ಹೌದಾ? ಆದಾಮನಿಗಿಂತ ಮುಂಚೆ ಈ ಪ್ರಕೃತಿಯಲ್ಲಿ ಬಹಳಷ್ಟು ಗಿಡಗಳನ್ನು ಸೃಷ್ಟಿ ಮಾಡ್ತಾರೆ. ಹೌದಾ? ಹೌದು. ಯಾವುದೋ ಒಂದು ಗಿಡ, ರಾಗಿಯ ಪೈರು ಅಂತ ಅಂದ್ಕೊಳ್ಳಿ. ಈ ರಾಗಿಯ ಪೈರನ್ನು ದೇವರು ಮೊದಲು ಸೃಷ್ಟಿ ಮಾಡಿದ್ರಲ್ವ ಆದಾಮನ ಕಾಲದಲ್ಲಿ, ಹಾಗೆ ಗೋಧಿಯ ಪೈರನ್ನು ಸಹ ಗೋಧಿಯ ತೆನೆಯನ್ನು, ಗಿಡವನ್ನು ಸಹ ಸೃಷ್ಟಿ ಮಾಡಿದರು. ಈ ರಾಗಿಯ ಪೈರು ದೇವರು ಸೃಷ್ಟಿ ಮಾಡಿದ ಕಾಲದಿಂದ ಈಗಿನವರೆಗೂ ಹಾಗೇ ಇದೆಯೋ ಅಥವಾ ಗೋಧಿಯ ಪೈರಿನ ಜೊತೆ ಸೇರಿಕೊಂಡು ಗೋಧಿ ಅಂತ ಯಾವುದಾದ್ರೂ ಹೊಸ ಗಿಡ ಬಂದಿದೆಯೋ ಈ ಪ್ರಪಂಚಕ್ಕೆ? ಬಂದಿದೆಯಾ ಪ್ರಿಯರೇ? ಇಲ್ಲ ಅಲ್ವಾ? ದೇವರು ಪ್ರಕೃತಿಯಲ್ಲಿ ಇದನ್ನು ಸೃಷ್ಟಿ ಮಾಡಿದಂದಿನಿಂದ ಈಗಿನವರೆಗೂ ಹೇಗಿದೆ ಪ್ರಕೃತಿ? ಹಾಗೇ ಇದೆ. ದೇವರು ಯಾವ ರೀತಿ ಅದನ್ನು ಸೃಷ್ಟಿ ಮಾಡಿದ್ರೋ ಅದೇ ರೀತಿಯಲ್ಲಿ ಬೆಳೀತಾ ಬರ್ತಿದೆಯಾ? ಬೆಳೀತಾ ಬರ್ತಿದೆ. ನೀವು ಕಬ್ಬನ್ನು ಹಾಕಿದ್ರೆ ಕಬ್ಬಿನ ಬದಲು ಅದು ಹೋಗಿ ಬೆಂಡೆಕಾಯೋ ಆಲೂಗಡ್ಡೆನೋ ಬಂತು ಅಂತ ಅಂದ್ಕೊಳ್ಳಿ, ಅದು ಸತ್ಯತೆಯನ್ನು ತೋರಿಸ್ತಿದೆಯಾ? ಇಲ್ಲ. ಸತ್ಯತೆ ಅನ್ನುವಂಥ ಪದಕ್ಕಿರುವಂಥ ಅರ್ಥ ಏನು? ಆ ಕಾಲದಲ್ಲಿ ಹೇಗಿದ್ವೋ ಅದೇ ರೀತಿ ಶಾಶ್ವತವಾಗಿ ಇರುವಂತಹದ್ದು. ಹಾಗಾದರೆ ಭೂಮಿಯಿಂದ ಏನು ಬರ್ತಿದೆ ಈಗ ಹೇಳಿ? ಭೂಮಿಯಿಂದ ಪೈರು ಬರ್ತಿದೆ, ಸರಿ. ಹಾಗಾದರೆ ಭೂಮಿಯಿಂದ ಏನು ಬರ್ತಿದೆ ನಿಜವಾಗಲೂ? ಸತ್ಯತೆ. ದೇವರು ಸೃಷ್ಟಿ ಮಾಡಿದ ಕಾಲದಿಂದ ಹಿಡಿದು ಈಗಿನವರೆಗೂ ಅದೇ ಸತ್ಯತೆ ಭೂಮಿಯಿಂದ ಬರ್ತಿದೆ. ಅದೇ ಸತ್ಯತೆ ಮನುಷ್ಯರ ಕಣ್ಣಿಗೆ ಪ್ರದರ್ಶನವಾಗ್ತಿದೆ. ಇದರಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ಹಾಗಾದರೆ ಪ್ರಕೃತಿಯಲ್ಲಿ ಇದೊಂದು ಭಾಗ, ಹೌದಲ್ವಾ? ಹಾಗಾದರೆ ಇದರಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ದೇವರು ಸೃಷ್ಟಿ ಮಾಡಿದ ಕಾಲದಿಂದ ಈಗಿನವರೆಗೂ ಬದಲಾಗದೆ ಪ್ರಕೃತಿಯಲ್ಲಿ ಎಲ್ಲವೂ ಸಹ ಬೆಳೀತಿದೆ. ಆದರೆ ಮನುಷ್ಯನನ್ನೂ ಸಹ, ಆದಾಮನನ್ನೂ ಸಹ ಪವಿತ್ರನನ್ನಾಗಿ ಸೃಷ್ಟಿ ಮಾಡ್ತಾರೆ. ಹೌದಾ? ದೇವರು ಅದೇ ಪವಿತ್ರತೆ ಎಲ್ಲ ಮನುಷ್ಯರಲ್ಲೂ ಈಗಿದೆಯಾ ಪ್ರಿಯರೇ? ಇದೆಯಾ? ಹಾಗಾದರೆ ನಾವೇನು ಕಲಿಬೇಕು? ಆ ಸತ್ಯತೆ ಬರುವಂತಹ ಸಸಿಗಳಿಂದ ಏನು ಕಲಿಬೇಕು? ಅದು ಮಾರ್ಪಟ್ಟಿರುವಂಥವರು ನಾವು. ಇದು ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವಂತಹ 7ನೇ ವಿಚಾರ. ಅಂದರೆ ಅದು ಅಂದಿಗೂ ಇಂದಿಗೂ ಎಂದಿಗೂ ಮಾರ್ಪಟ್ಟಿಲ್ಲ. ಅದಕ್ಕೆ ದೇವ್ರು ಹೇಳಿದ್ದಾರೆ, ನನ್ನನ್ನು ನೋಡಬೇಕಾ? ಹಾಗಾದರೆ ಪ್ರಕೃತಿಯನ್ನು ಒಮ್ಮೆ ನೋಡಿ, ಅದು ಮಾರ್ಪಡೋದಿಲ್ಲ. ಹಾಗೆ ನಾನೂ ಸಹ ಶಾಶ್ವತವಾಗಿ ಮಾರ್ಪಡೋದಿಲ್ಲ ಅಂತ ದೇವರು ಹೇಳಿದ್ದಾರೆ. ಮನುಷ್ಯನನ್ನು ತೋರಿಸಿ ಹೇಳಿದಾರ?
ನೀವು ದೇವರನ್ನು ನೋಡಬೇಕಾ, ಹಾಗಾದರೆ ಮನುಷ್ಯರನ್ನು ಒಮ್ಮೆ ನೋಡಿ ಅಂತ ಹೇಳಿದಾರ ಎಲ್ಲಾದರೂ? ಇಲ್ಲ. ಯಾಕೆ ಹೇಳಿಲ್ಲ? ನಾವು ಮಾರ್ಪಟ್ಟಿದ್ದೀವಿ. ಇನ್ನು 8ನೇ ವಿಚಾರ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. 14-17. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಅಂದರೆ ಮಳೆ ಕೊಡುವಂತಹ ಪದ್ಧತಿಯ ಬಗ್ಗೆ ಮಾತಾಡ್ತಾ ಏನು ಹೇಳಿದ್ದಾರೆ? ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ದೇವರೇ ಅಂತ ಹೇಳಿದ್ದಾರೆ. ಯಾಕೆ ಬರೆಸ್ಬೇಕಿತ್ತು ಈ ಮಾತನ್ನು? ತಕ್ಕ ಸಮಯಕ್ಕೆ ನಿಮಗೆ ಮಳೆ ಬರಬೇಕು. ಹೋಗಲಿ, ಈ ಪದ್ಧತಿಯನ್ನು ಪ್ರಕೃತಿಯಲ್ಲಿ ಏನಕ್ಕೋಸ್ಕರ ಇಡಬೇಕಿತ್ತು ಪ್ರಿಯರೇ ದೇವರು? ಹೇಳಿ. ಆದಾಮನನ್ನು ದೇವರು ಚಿಕ್ಕ ಮಗುವನ್ನಾಗಿ ಮಾಡಿದ್ರ ಸೃಷ್ಟಿ, ಅಥವಾ ಪೂರ್ಣ ಮನುಷ್ಯನಾಗಿ ಮಾಡಿದ್ರ? ಹೇಗೆ ಮಾಡಿದ್ರು ಸೃಷ್ಟಿ? ಪೂರ್ಣ ಮನುಷ್ಯನನ್ನಾಗಿ, ಹೌದಾ? ಹಾಗಾದರೆ ಚಿಕ್ಕ ವಯಸ್ಸಿನಿಂದನೇ ಬೆಳೆದು ದೊಡ್ಡದಾಗಬೇಕು ಎಲ್ಲ ಅಂತ ಯಾವುದು ರೂಲ್ ಇಲ್ಲ ಅಲ್ವಾ? ಹಾಗಾದರೆ ಗಿಡವನ್ನು ಮಾತ್ರ ಯಾಕೆ ಚಿಕ್ಕದರಿಂದ ದೊಡ್ಡದರಾಗಿ ಮಾಡಿದ್ರು? ದೊಡ್ಡದಾಗಿ ಹಾಗೆ ಈ ಪ್ರಕೃತಿಯಲ್ಲಿ ಯಾವಾಗಲೂ ಇರೋದಕ್ಕೆ ಮಾಡಲಿಕ್ಕೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಈ ಸೃಷ್ಟಿಯ ಕ್ರಮದಲ್ಲಿ ಅದೂ ಸಹ ಸಾಧ್ಯವಿತ್ತು. ಏನಕ್ಕೋಸ್ಕರ ಅದೆಲ್ಲ ಮಾಡಿಲ್ಲ? ಅದು ದೊಡ್ಡದಾಗೇ ಇದ್ದಿದ್ರೆ, ಗಿಡ ಯಾವಾಗ್ಲೂ ಒಣಗದೆ ಹಾಗೇ ಇದ್ದಿದ್ರೆ ಅದಕ್ಕೆ ಮಳೆ ಬರುವಂಥ ಅವಶ್ಯಕತೆನೇ ಬೇಕಾಗಿರಲಿಲ್ಲ. ಏನಕ್ಕೋಸ್ಕರ ಈ ಮಳೆಯ ಪದ್ಧತಿಯನ್ನು, ಚಿಕ್ಕದರಿಂದನೇ ಅದು ಬೆಳಿಬೇಕು, ಮಳೆ ತಕ್ಕ ಕಾಲಕ್ಕೆ ಬರಬೇಕು, ಈ ಪದ್ಧತಿಯನ್ನು ಏನಕ್ಕೋಸ್ಕರ ದೇವರಿಟ್ಟರು? ಅಟ್ಲೀಸ್ಟ್ ಮಳೆ ಪ್ರತಿ ಸರಿನೂ ಬರಬೇಕಾದ್ರೆ ಆದರೂ ದೇವರನ್ನು ನಾವು ಒಮ್ಮೆ ಆದರೂ ಈ ಮಳೆಯನ್ನು ಕೊಡ್ತಿರುವಂತಹದ್ದು ದೇವರು ಅಂತ ನೆನೆಸ್ಕೋತೀವೇನೋ ಅನ್ನುವಂಥ ಉದ್ದೇಶದಿಂದ, ಹೌದಾ? ಈ ಸೃಷ್ಟಿಯನ್ನು ಆದಾಮನ ಕಾಲದಲ್ಲೇ ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ದಿದ್ರೆ ಒಂದಷ್ಟು ಕಾಲ ಆದಮೇಲೆ ಮನುಷ್ಯ ಯಾರನ್ನ ಮರೆತು ಹೋಗ್ತಿದ್ದ? ದೇವರನ್ನು ಮರೆತು ಹೋಗ್ತಿದ್ದ. ಅದಾದ ನಂತರ ಮತ್ತೆ ನೆನಪಿಸುವುದಕ್ಕೆ ದೇವರನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಅವಕಾಶ ಸಿಗ್ತಿತ್ತಾ? ಇಲ್ಲ. ಹಾಗಾದರೆ ಏನಕ್ಕೋಸ್ಕರ ತಕ್ಕ ಕಾಲಕ್ಕೆ ಮಳೆ ಬರಬೇಕು ಅನ್ನುವಂಥ ಪದ್ಧತಿಯನ್ನು ಇಟ್ಟಿದ್ದಾರೆ? ಮಳೆ ಬರಬೇಕಾದ್ರೆ ಎಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟಬೇಕು. ಏನು? ಇದು ದೇವರಿಂದ ಆಗ್ತಿರುವಂತಹದ್ದು ಅನ್ನುವಂತಹದ್ದು. ಹಾಗಾದರೆ ಈ ಪ್ರಕೃತಿ ನಮಗೆ 9ನೇದಾಗಿ ಕಲಿಸುವಂತಹ ವಿಚಾರ ಪ್ರಕೃತಿ ನಡೀತಿರುವಂತಹದ್ದು ದೇವರಿಂದಲೇ. ತಕ್ಕ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಸಹ ಸಂಭವಿಸುತ್ತಿರುವಂತಹದ್ದು ದೇವರಿಂದಲೇ. ಇನ್ನು 10ನೇದಾಗಿ ಪ್ರಿಯರೇ, ಕೊನೆಯದಾಗಿ ಮುಗಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಹೊತ್ತು. 10ನೇ ವಿಚಾರ, ನಮ್ಮ ಮನೆಗಳಲ್ಲಿ ಎಲ್ಲ ಕಡೆಯೂ ಇರುವೆಗಳನ್ನು ನಾವು ನೋಡಿದ್ದೀವಿ. ಸ್ವೀಟ್ ಎಲ್ಲ ಚೆಲ್ಲೋದ್ರೆ ಅಥವಾ ಸಕ್ಕರೆ ಚೆಲ್ಲಿ ಹೋದರೆ ನಮ್ಮ ಮನೆಯಲ್ಲಿ ಏನು ಬರುತ್ತೆ? ಇರುವೆ ಬರುತ್ತೆ. ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಈ ದೇವರು ಪ್ರಕೃತಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಕಾರಣವಿಲ್ಲದೇನೆ ಸೃಷ್ಟಿ ಮಾಡಿದ್ದಾರೆ ಬ್ರದರ್ ಅನ್ನುವಂತಹ ಜನರು. ಏನಂತೆ? ಕೆಲವೊಂದು ಹುಳುಗಳನ್ನು, ಕೆಲವೊಂದು ಜೀವಿಗಳನ್ನು ಕಾರಣವಿಲ್ಲದೆ ಅದು ಕೆಲಸಕ್ಕೆ ಬರೋದಿಲ್ವಂತೆ, ಆದರೂ ಸಹ ದೇವರದನ್ನು ಏನು ಮಾಡಿದಾರಂತೆ? ಸೃಷ್ಟಿ ಮಾಡಿದಾರಂತೆ. ಉದಾಹರಣೆ ಕೊಡ್ತಾರೆ. ಸೊಳ್ಳೆಗಳಿಂದ ನಿಮಗೇನಾದರೂ ಉಪಯೋಗ ಇದೆಯಾ? ಇರುವೆಗಳಿಂದ ನಿಮಗೇನಾದರೂ ಉಪಯೋಗ ಇದೆಯಾ ಅಂತ ಹೇಳ್ತಾರೆ. ಪ್ರಿಯರೇ, ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು ಮುಂದೆ ಯಾವಾಗಲಾದರೂ ನೋಡೋಣ, ಈಗ ಸಮಯ ಇಲ್ಲದೆ ಇರುವಂತಹ ಕಾರಣ. ಇರುವೆಗಳಿಗೆ ನಡೆಸುವವರು ಯಾರಾದರೂ ಇದ್ದಾರಾ ಇಲ್ವಾ? ಇಲ್ಲ. ಆದರೂ ಹೇಗೆ ಹೋಗ್ತಿರುತ್ತೆ ಪ್ರಿಯರೇ ಇರುವೆಗಳು? ಕೊನೆಯಲ್ಲಿ ಮನೆಯ ಯಾವುದೋ ಒಂದು ಕೊನೆಯಲ್ಲಿ ಅಂಗಳದಲ್ಲಿ ಹೋಗ್ತಿರುವಂಥದ್ದನ್ನು ನೀವು ನೋಡಿದ್ದೀರಾ? ಇಲ್ಲೊಂದಿರುವೆ, ಅಲ್ಲೊಂದಿರುವೆ ಹೋಗ್ತಿರುತ್ತಾ? ಇರುವೆಗಳು ಯಾವತ್ತಾದರೂ ಹೋಗ್ತಿರುತ್ತಾ? ಇಲ್ಲ. ಇರುವೆ ಹೋಗುವಂಥ ಪದ್ಧತಿ ಏನು? ಒಂದೇ ಸಾಲಿನಲ್ಲಿ ಸ್ಟ್ರೈಟಾಗಿ ಹೋಗ್ತಿರುತ್ತೆ, ಹೌದಾ? ನಡೆಸುವಂಥವ್ರು ಯಾರಾದರೂ ಇದ್ದಾರಾ? ಇಲ್ಲ. ಆದರೂ ಸಹ ಅದು ಸಾಲಿನಲ್ಲೇ ಹೋಗ್ತಾ ಇರುತ್ತೆ. ಇದರಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ನಮಗೂ ಇದ್ದಾರೆ ಪ್ರಿಯರೇ. ಕರ್ನಾಟಕದಲ್ಲಿ ಅದೆಷ್ಟೋ ಲಕ್ಷಾಂತರ ಜನ ಪೊಲೀಸವರಿದ್ದಾರಂತೆ. ಭಾರತ ದೇಶದಲ್ಲಿ ಅದು ಲಕ್ಷಾಂತರ ಸಂಖ್ಯೆಗೆ ಹೋಗುತ್ತೆ. ಹಾಗಾದರೆ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಪೊಲೀಸರು ಇದ್ದಾರೋ ಇಲ್ವೋ? ಇದ್ದಾರೆ. ಹೋಗಲಿ, ಮಿಲ್ಟ್ರಿಯವ್ರು ಇದ್ದಾರಾ ಇಲ್ವಾ? ಇದ್ದಾರೆ. ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲರೂ ಇದ್ದಾರೆ.
ಆದರೂ ಸಹ ಯಾವತ್ತಾದರೂ ನಮ್ಗೆ ಆದ ರೀತಿ ಡಿಸಿಪ್ಲೈನ್ ಬಂದಿದೆಯಾ? ಡಿಸಿಪ್ಲೈನ್ ಅಂದರೆ ಶಿಸ್ತು ಅಂತ ಕರಿತೀವಿ. ಆ ಇರುವೆಗಳು ನಡೆಸುವವರು ಯಾರು ಇಲ್ಲದೆ ಹೋದರೂ ತನ್ನ ಪದ್ಧತಿಯನ್ನು ತಾನು ಬಿಡೋದಿಲ್ಲ. ಆ ಡಿಸಿಪ್ಲೈನ್ ಯಾವತ್ತಾದರೂ ಮನುಷ್ಯನಲ್ಲಿ ಕಾಣಿಸ್ಕೊಂಡಿದೆಯಾ? 10 ಗಂಟೆಗೆ ಲೈವ್ ಶುರು ಆಗುತ್ತೆ ಅಂತ ಹೇಳಿದ್ರೆ ನಾವು ಲೈವನ್ನು ಯಾವಾಗ ಆನ್ ಮಾಡಿ ನೋಡ್ತೀವಿ? ಎಷ್ಟು ಗಂಟೆಗೆ ಆನ್ ಮಾಡ್ತೀವಿ? 1 ಅವರ್ ಆದ, ಅರ್ಧ ಗಂಟೆನೋ 1 ಗಂಟೆನೋ ಆದ ನಂತರ, ಹೌದಾ? ಹಾಗಾದರೆ ಇರುವೆಗಳಿಂದ ಮನುಷ್ಯನು ಕಲಿಬೇಕಾಗಿರುವಂತಹದ್ದು ಏನು? ಅದು ಯಾರೂ ತನ್ನನ್ನು ನಡೆಸುವವರಿಲ್ಲ ಅಂದರೂ ಸಹ ಅದು ಶಿಸ್ತನ್ನು ಪಾಲಿಸ್ತಿದೆ. ಮನುಷ್ಯರಾಗಿ ನಮಗೆ ನಮ್ಮ ಮೇಲೆ ಸಾವಿರಾರು ಜನರಿದ್ದಾರೆ, ಅಧಿಕಾರಿಗಳು. ಆದರೂ ಸಹ ನಮಗೆ ಶಿಸ್ತು ಯಾವತ್ತೂ ಸಹ ಇಲ್ಲ. ಮುಖ್ಯವಾಗಿ ಶಿಸ್ತು ಅನ್ನುವಂತಹದ್ದು ದೇವರ ಕೆಲಸದಲ್ಲಿ ಇಲ್ಲ. ದೇವರ ಕೆಲಸದಲ್ಲಿ ಆಸಕ್ತಿನೋ, ವಾಕ್ಯ ಕೇಳಬೇಕು ಅನ್ನುವಂತಹ ಆಸಕ್ತಿನೋ, ಮೀಟಿಂಗ್ಗಳಿಗೆ, ಬೈಬಲ್ ಓಪನ್ ಯೂನಿವರ್ಸಿಟಿ ಹಲವಾರು ಮೀಟಿಂಗ್ಗಳನ್ನು ನಿರ್ವಹಿಸ್ತಿರ್ತಾರೆ ಪ್ರಿಯರೇ, ಪಬ್ಲಿಕ್ ಮೀಟಿಂಗ್ಗಳನ್ನು. 10 ಗಂಟೆಗೆ ಸಭೆ ಶುರು ಆಗುತ್ತೆ ಅಂತ ಹೇಳಿದ್ರೆ ಜನರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಾ? 12 ಗಂಟೆಗೆ, 12:30. ಅಂದರೆ ಶಿಸ್ತಿದೆಯಾ ನಮಗೆ? ಅದಕ್ಕೆ ನಡೆಸುವವರು ಯಾರೂ ಇಲ್ಲ, ಆದರೂ ಸಹ ಶಿಸ್ತಿನಿಂದಲೇ ತನ್ನ ಹೆಜ್ಜೆಗಳನ್ನು ಮುಂದೆ ಇಡ್ತಿದೆ. ನಮ್ಮ ಮೇಲೆ ನಡೆಸುವವರಿದ್ದಾರೆ, ನಮಗೆ ಫೋನ್ ಮಾಡಿ ಕರೆಯುವಂಥವರಿದ್ದಾರೆ, ಆದರೂ ಸಹ ನಾವು ಶಿಸ್ತು ಅನ್ನುವಂತಹದ್ದು ಈ ಲೋಕದ ವಿಚಾರದಲ್ಲೂ ನಮಗಿಲ್ಲ. ಇದು ದೇವರ ವಿಚಾರದಲ್ಲಿ ಸ್ವಲ್ಪವೂ ಸಹ ಇಲ್ಲ. ಹಾಗಾದರೆ 10ನೇದಾಗಿ ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ಶಿಸ್ತು. ಯಾರಿಂದ? ಇರುವೆಗಳಿಂದ. 10 ವಿಚಾರಗಳನ್ನು ನೋಡಿದ್ದೀವಿ. ಈ ಅಂಶದ ಹೆಸರೇನು? ಮೂಲ ಪಾಠಗಳ ಮನುಷ್ಯನಿಗೆ ದೇವರ ಪಾಠಗಳು. ಮೂಲ ಪಾಠಗಳು, ಈ ಪ್ರಕೃತಿಯನ್ನು ನೋಡಿ ನಾವು ಇಷ್ಟು ದಿನ ಕಲ್ತಿರುವಂತಹ ಮೂಲ ಪಾಠಗಳು ಸಾಕು. ಇದು ಯಾವುದೂ ಸಹ ಕೆಲಸಕ್ಕೆ ಬರೋದಿಲ್ಲ ಪ್ರಿಯರೇ. ಒಂದು 60 ವರ್ಷ ನಮಗೆ ಊಟ ಹಾಕಿ ಬೆಳೆಸ್ಬೋದು ಅಷ್ಟೇ. ನಿತ್ಯ ಜೀವಕ್ಕೆ ಕರೆಕೊಂಡು ಹೋಗುವಂತಹ 10 ವಿಚಾರಗಳನ್ನು, 10 ಪಾಠಗಳನ್ನು ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವಂತಹದನ್ನು ನಾವು ಇವಾಗವರೆಗೂ ನೋಡಿದ್ದೀವಿ. ಸೊ ದೇವರ ಪಾಠಗಳು ಈ ಪ್ರಕೃತಿಯಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇಷ್ಟು ಸಿಗುತ್ತೆ. ಇದಿಷ್ಟೇ ಅಲ್ಲ ಪ್ರಿಯರೇ, ನೀವು ಪ್ರಕೃತಿಯಲ್ಲಿ ನೀವು ನಡೆದಾಡಬೇಕಾದ್ರೆ, ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ, ಪ್ರಕೃತಿಯನ್ನು ನೋಡಬೇಕಾದ್ರೆ ಎಲ್ಲ ಪ್ರಕೃತಿ ನಿಮಗೊಂದೊಂದು ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇರುತ್ತೆ. ಅದನ್ನು ತಿಳಿದು ಜ್ಞಾನಿಗಳಾಗಬೇಕು ಅನ್ನುವಂತಹ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಆಲೋಚನೆ ಮಾಡಿರುವಂತಹ ಪ್ರತಿಯೊಂದು ಮಾತುಗಳು ನಮ್ಮ ಹೃದಯದಲ್ಲಿ ದೃಢವಾಗಿ ಬೇರೂರಿ ಅದನ್ನು ನಾವು ನೀರೆರೆದು ಪೋಷಿಸಿ ಬೆಳೆಸಿ, ಹಾಗೆ ಅದರ ಹಣ್ಣುಗಳಿಂದ ಇನ್ನೊಬ್ಬರಿಗೆ ಆಹಾರವನ್ನು ಒದಗಿಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ, ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.